Hello, welcome you all to Physics Pala Kannada channel. ನಾನು ಶ್ರೀಜಾ KC ಕೆಮಿಸ್ಟ್ರಿ ಮೆಂಟರ್. ಇವತ್ತಿನ ಈ ಒಂದು ಪರ್ಟಿಕ್ಯುಲರ್ ಕ್ಲಾಸ್ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ನಲ್ಲಿ ಎಕ್ಸಾಂಪ್ಲರ್ ಸೀರೀಸ್ ಆಫ್ ಅ ಸೊಲ್ಯೂಷನ್ ಚಾಪ್ಟರ್ ನೋಡೋಣ. ಜೊತೆಗೆ ಎಕ್ಸಾಂಪ್ಲರ್ ಕ್ವೆಶನ್ಸ್ ಜೊತೆಗೆ KCTಯ ಕ್ವೆಶನ್ಸ್ ಆ್ಯಂಡ್ ಚಾಪ್ಟರ್ ಅನಾಲಿಸಿಸ್ ಯಾವ ಥರ ಎಲ್ಲ KA ಕ್ವೆಶನ್ಸ್ ಕೇಳಿದ್ರು KCT ಎಕ್ಸಾಮ್ಸಿಗೆ ಈ ಒಂದು ಚಾಪ್ಟರ್ನಿಂದ ಅಂತ ಹೇಳಿ. ಸೊ ಚಾಪ್ಟರ್ ಅನಾಲಿಸಿಸ್ ಯಾವ ಥರ ಕ್ವೆಶನ್ಸ್ಗಳು ಬಂದಿತ್ತು and which are the key important concepts ಗಳು ಅಂತ ಹೇಳೋದು ಕೂಡ ನಿಮಗೆ ಗೊತ್ತಾಗುತ್ತೆ. So if you're preparing for the MCQ practice, make sure that you will include all these key concepts. So 2016 ನಲ್ಲಿ there were 3 questions they have asked and those 3 questions were actually from Van't factor, osmotic pressure definition, list of colligative properties. 2017 ಅಲ್ಲಿ 3 questions ಕೇಳಿದ್ರು and they were from Van't factor definition, osmosis, Van't factor ದು I value based questions ಇತ್ತು. ಅಂದ್ರೆ ಒಂದು 3 ಸಾಲ್ಟ್ ಅನ್ನು ಕೊಟ್ಬಿಟ್ಟು I values ಇನ್ಕ್ರೀಸಿಂಗ್ ಆರ್ಡರ್ ಯಾವುದು ಡಿಕ್ರೀಸಿಂಗ್ ಆರ್ಡರ್ ಯಾವುದು ಅಂತಹ ಒಂದು ಕ್ವೆಶನ್ಸ್. 2018 ಅಲ್ಲಿ Van't factor ಅಗೇನ್ I value based ಕ್ವೆಶನ್, ಬಟ್ ಒಂದೇ ಒಂದು ಕ್ವೆಶನ್ ನ ಕೇಳಿದ್ರು. ಲೀಸ್ಟ್ ನಂಬರ್ ಆಫ್ ಕ್ವೆಶನ್ಸ್ ಅನ್ನ ಕೇಳಿರುವಂತದ್ದು 2018 ಅಲ್ಲಿ ಅಂತ ಹೇಳ್ಬೋದು, ಇನ್ನೊಂದು 2020 ನಲ್ಲಿ. ಹೈಯೆಸ್ಟ್ ನಂಬರ್ ಆಫ್ ಕ್ವೆಶನ್ಸ್ ನ 2022 ನಲ್ಲಿ ಕೇಳಿದ್ರು, ದಟ್ ಇಸ್ ಈಕ್ವಲ್ ಟು 5. ನೆಕ್ಸ್ಟ್ 2019 ಅಲ್ಲಿ ಅಬ್ನಾರ್ಮಲ್ ಮೋಲಾರ್ ಮಾಸ್ ಕ್ಯಾಲ್ಕುಲೇಷನ್ ಬೇಸ್ಡ್ ಕ್ವೆಶನ್, ರೌಲ್ಸ್ ಲಾದು ಪಾಸಿಟಿವ್ ನೆಗೆಟಿವ್ ಡಿವಿಯೇಷನ್ ಬೇಸ್ಡ್ ಕ್ವೆಶನ್, ಪಾಸಿಟಿವ್ ನೆಗೆಟಿವ್ ಡಿವಿಯೇಷನ್ ತೋರಿಸುವಂತಹ ಸಾಲ್ವೆಂಟ್ಸ್ಗಳ ಬೇಸ್ಡ್ ಕ್ವೆಶನ್ ಆಗಿತ್ತು. ನಾದಕ್ ಕ್ಯಾಲ್ಕುಲೇಷನ್, ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಕ್ಯಾಲ್ಕುಲೇಷನ್ಸ್ ಮೇಲೆ ಕೇಳಿದ್ರು. ಸೊ ಒಟ್ಟು 3 ಕ್ವೆಶನ್ಸ್ ಅನ್ನ ಕೇಳಿದ್ರು. 2020 ನಲ್ಲಿ ಜಸ್ಟ್ 1 ಕ್ವೆಶನ್ ಅಂಡ್ ದಟ್ ವಾಸ್ ಬೇಸ್ಡ್ ಆನ್ ಅಬ್ನಾರ್ಮಲ್ ಮೋಲಾರ್ ಮಾಸ್ ಕ್ಯಾಲ್ಕುಲೇಷನ್. 2021 ನಲ್ಲಿ ಹೆನ್ರೀಸ್ ಲಾಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ರು, ಬಿಕಾಸ್ ಆಲ್ಮೋಸ್ಟ್ 4 ಕ್ವೆಶನ್ಸ್ಗಳು ಕೂಡ ಹೆನ್ರೀಸ್ ಲಾನಿಂದ ಬಂದಿತ್ತು. ಒಂದು ನ್ಯೂಮೆರಿಕಲ್ ಬೇಸ್ಡ್ ಕ್ವೆಶನ್, ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕ್ವೆಶನ್ ಇತ್ತು, ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಇರುವಂತಹ ಕ್ವೆಶನ್, ಅದರ ಮಾಸ್ ಅನ್ನ ಕಂಡಿಡಿರಿ ಅಥವಾ ಮೋಲನ್ನ ಕಂಡಿಡಿರಿ ಅಂತ ಹೇಳೋ ಕ್ವೆಶನ್. ಇನ್ನೊಂದು ಹೆನ್ರೀಸ್ ಲಾ ಕಾನ್ಸ್ಟೆಂಟ್ ಬೇಸ್ಡ್ ಸ್ಟೇಟ್ಮೆಂಟ್ ಟೈಪ್ ಆಫ್ ಕ್ವೆಶನ್ ಕೇಳಿದ್ರು. ಒನ್ ಮೋರ್ ವಾಸ್ KH ಸಾಲ್ಯುಬಿಲಿಟಿ, ಅಂದರೆ ವ್ಯಾಲ್ಯೂ ಆಫ್ KH ಕೊಟ್ಬಿಟ್ಟು ವಿಚ್ ಗ್ಯಾಸ್ ಇಸ್ ಮೋರ್ ಸಾಲ್ಯುಬಲ್ ಅಂತ ಹೇಳಿ. ಇನ್ನೊಂದು ನಿಮಗೆ ಕಾನ್ಸ್ಟೆಂಟ್ಸ್ನ ಎಲ್ಲ ಕೊಟ್ಟು ಟೋಟಲ್ ಪ್ರೆಷರನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳುವಂಥದ್ದು ಬೇಸ್ಡ್ ಆನ್ ರೌಲ್ಸ್ ಲಾ ನ್ಯೂಮೆರಿಕಲ್ ಕ್ವೆಶನ್ಸ್ ಅನ್ನು ಅವರು ಕ್ಯಾಲ್ಕುಲೇಟ್ ಮಾಡಿದ್ರು. ಸೊ ಕೆಲವೊಂದ್ಸಲ ಟೋಟಲ್ ಪ್ರೆಷರ್ ಕೊಟ್ಟು ಕಾಂಪೊಸಿಷನ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ, ಕೆಲವೊಂದ್ಸಲ ಮಾಸ್ ಅನ್ನ ಕೊಟ್ಟು ಮೋಲ್ ಫ್ರಾಕ್ಷನ್ಸ್ ನ ಕಂಡಿಡಿದು ಟೋಟಲ್ ಪ್ರೆಷರ್ ಅನ್ನ ಕಂಡಿಡಿರಿ ಅಂತ ಹೇಳೋ ಕ್ವೆಶನ್ ನೀವು ರೌಲ್ಸ್ ಲಾದಿಂದ ಎಕ್ಸ್ಪೆಕ್ಟ್ ಮಾಡಬಹುದು. 2022 ನಲ್ಲಿ ಟೋಟಲ್ ನಂಬರ್ ಆಫ್ ಕ್ವೆಶನ್ಸ್, ಸೊ 21 ನಲ್ಲಿ ಇಟ್ ವಾಸ್ 4, 22 ನಲ್ಲಿ ಇಟ್ ಇಸ್ ಆಕ್ಚುಲಿ 5 ಇತ್ತು. ಅಂಡ್ ದೋಸ್ 5 ಕ್ವೆಶನ್ಸ್, ಔಟ್ ಆಫ್ 5 ಕ್ವೆಶನ್ಸ್ 2 questions were from osmotic pressure concept, one more is concentration term ನಲ್ಲಿ mole fraction ಅವರು ಚೂಸ್ ಮಾಡಿದ್ರು. solubility of the gas based question ಇತ್ತು, molar elevation constant based numerical problem. ಒಟ್ಟು 5 questions ಅನ್ನ ಕೇಳಿದ್ರು. And 23 ನಲ್ಲಿ total number of questions asked were 2. One was from osmosis, the other one actually a abnormal molar mass calculation associated with freezing point concept. I ಮತ್ತೆ freezing point ಎರಡನ್ನೂ ಕೂಡ ಇಟ್ಕೊಂಡು, ಅಂದರೆ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಕಾನ್ಸೆಪ್ಟ್ನಲ್ಲಿ ಒಂದು ಕ್ವೆಶನ್ ಕೇಳಿದ್ರು. ನಂಬರ್ ಆಫ್ ಕ್ವೆಶನ್ಸ್ ಇನ್ 24 ವಾಸ್ 2. ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಮೇಲೆ ರೌಲ್ಸ್ ಲಾ ಬೇಸ್ಡ್ ಕ್ವೆಶನ್, ಇದೆರಡು ಕೂಡ ಕೇಳಿದ್ರು. 24 ನಲ್ಲಿ ರೌಲ್ಸ್ ಲಾವನ್ನ, ಅಂದರೆ ಇದರ ಬೇಸ್ ಮೇಲೆ ಪಾಸಿಟಿವ್ ನೆಗೆಟಿವ್ ಡಿವಿಯೇಷನ್ ತೋರಿಸುವಂಥ ಪೇರ್ ಆಫ್ ಸಾಲ್ವೆಂಟ್ ಅನ್ನ ಐಡೆಂಟಿಫೈ ಮಾಡಿ, ಇದೇ ಪಾಸಿಟಿವ್ ಆರ್ ನೆಗೆಟಿವ್ ಕೇಳ್ತಾರೆ ಕೆಲವೊಂದ್ಸಲ. ಸೊ ಕೀ ಕಾನ್ಸೆಪ್ಟ್ ನಿಮಗೆ ಏನು ಅರ್ಥ ಆಯಿತು? ಎಲ್ಲ ಕೊಲಿಗೇಟಿವ್ ಪ್ರಾಪರ್ಟೀಸ್ ಇಂಪಾರ್ಟೆಂಟ್. ರೌಲ್ಸ್ ಲಾ ಬೇಸ್ಡ್ ಕ್ವೆಶನ್ಸ್ ತುಂಬ ಕಡೆ ರಿಪೀಟ್ ಆಗಿದೆ, ಪಾಸಿಟಿವ್ ನೆಗೆಟಿವ್ ಡಿವಿಯೇಷನ್ಸ್ ಪೇರ್ ತೋರಿಸುವಂಥದ್ದು. ದೋ ಇಟ್ ಇಸ್ ಅ ಮೆಮರಿ ಬೇಸ್ಡ್ ಕ್ವೆಶನ್, ನೀವು ನೆನ್ಪಿಟ್ಕೊಳ್ಳೇಬೇಕು. ಇದರಲ್ಲಿ ಅಜಿಯೋಟ್ರೋಪ್, ಮ್ಯಾಕ್ಸಿಮಮ್ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್, ಮಿನಿಮಮ್ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ಸ್ನ ಕೂಡ ಇನ್ಕ್ಲೂಡ್ ಮಾಡಲಾಗಿದೆ. ಸೊ ಆ ಪೇರ್ಸ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳುವಂಥದ್ದು ಇಸ್ ಕ್ರೂಷಿಯಲ್. ಅದೇ ಥರ ಯು ಕ್ಯಾನ್ ಆಲ್ಸೋ ಎಕ್ಸ್ಪೆಕ್ಟ್ ದಿಸ್ ಇಯರ್ Van't factor ಬೇಸ್ಡ್ ಕ್ವೆಶನ್ ಆಗಿರ್ಬೋದು, ಅಬ್ನಾರ್ಮಲ್ ಮೋಲಾರ್ ಮಾಸ್ ಕ್ವೆಶನ್, ಬಿಕಾಸ್ ಟ್ರೆಂಡ್ನಲ್ಲಿ ನೋಡಿದ್ರೆ ಅಬ್ನಾರ್ಮಲ್ ಮೋಲಾರ್ ಮಾಸ್ ವಾಸ್ ಆಸ್ಕ್ಡ್ ಇನ್ 23, ಲಾಸ್ಟ್ ಇಯರ್ ಇಟ್ ವಾಸ್ ಇನ್ ದೇರ್. ಸೊ ಈ ವರ್ಷ ಅಬ್ನಾರ್ಮಲ್ ಮೋಲಾರ್ ಮಾಸ್ ಬೇಸ್ಡ್ ಕ್ವೆಶನ್ಸ್ ಅನ್ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ಅಬ್ನಾರ್ಮಲ್ ಮೋಲಾರ್ ಮಾಸ್ನಲ್ಲಿ Van't factor ನ ಕನೆಕ್ಟ್ ಮಾಡಿಕೊಂಡು ಇರುವಂತಹ MCQ ಕ್ವೆಶನ್ಸ್ ಫಾರ್ ಯೋರ್ KCT ಕೇಳುವಂಥ ಚಾನ್ಸಸ್ ಇರುತ್ತೆ. ಹಾಗಾದ್ರೆ ಲೆಟ್ಸ್ ಗೆಟ್ ಇನ್ ಟು ಎಕ್ಸಾಂಪ್ಲರ್ ಕ್ವೆಶನ್ಸ್. ಮೋಸ್ಟ್ ಆಫ್ ದಿ ಎಕ್ಸಾಂಪ್ಲರ್ ಕ್ವೆಶನ್ಸ್ ಆರ್ ಥಿಯರಿಟಿಕಲ್, ದೋ ಇಟ್ ಇಸ್ ಅ ಫಿಸಿಕಲ್ ಕೆಮಿಸ್ಟ್ರಿ ಕ್ವೆಶನ್. ಎಕ್ಸಾಂಪ್ಲರ್ನಲ್ಲಿರುವಂತಹ ಆಲ್ಮೋಸ್ಟ್ 1 ಸಿಂಗಲ್ ಚಾಯ್ಸ್ ಕರೆಕ್ಟ್ ಕ್ವೆಶನ್ಸ್ ಎಲ್ಲವೂ ಕೂಡ ಥಿಯರಿಟಿಕಲೇ ಇದೆ. So let's go ahead with it. Which of the following unit is useful in relating concentration of the solution with its vapor pressure?
ವೇಪರ್ ಪ್ರೆಷರ್ನ ಮತ್ತೆ ಕಾನ್ಸಂಟ್ರೇಷನ್ನ ಕನೆಕ್ಟ್ ಮಾಡುವಂತಹ ಒಂದು ಫಾರ್ಮುಲಾ ನಮಗೆ ಗೊತ್ತಿದೆ, ರೈಟ್? ಒನ್ ಆಫ್ ದ ಕೊಲಿಗೇಟಿವ್ ಪ್ರಾಪರ್ಟಿ ಯಾವುದದು? ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ವಿಚ್ ಯು ಇಂಡಿಕೇಟ್ ಬೈ P0 minus PS divided by P0 is equal to mole fraction of solute. So mole fraction is a concentration term, hence option A is the right answer. Next question. On dissolving sugar in water at room temperature. Room temperature nalli sugar na water nalli dissolve ಮಾಡಬೇಕಾದ್ರೆ it feels cool to touch ಮಾಡಬೇಕಾದ್ರೆ ತಣ್ಣಗಿರುತ್ತೆ. Under which of the following cases dissolution of sugar will be most rapid? ಯಾವ ಒಂದು ಕಂಡೀಷನ್ ಅಲ್ಲಿ ನೀವು ಶುಗರ್ನ ಬೇಗ ಕರಗಿಸಬಹುದು ನೀರಿನಲ್ಲಿ ಅಂತ ಹೇಳಿ ಕೇಳ್ತಿದ್ದಾರೆ. ಅವ್ರು ಏನ್ ಕೇಳ್ತಿದ್ದಾರೆ? ರೂಮ್ ಟೆಂಪರೇಚರ್ ನಲ್ಲಿ ಶುಗರ್ನ ಡಿಸಾಲ್ವ್ ಮಾಡಬೇಕಾದ್ರೆ ಆ ಪಾತ್ರೆನ ನೀವು ಟಚ್ ಮಾಡಬೇಕಾದ್ರೆ ತಣ್ಣಗಿರುತ್ತೆ. ಇಟ್ ಮೀನ್ಸ್ ಡಿಸಲ್ಯೂಷನ್ ಆಫ್ ಶುಗರ್ ಇಸ್ ಎಂಡೋಥರ್ಮಿಕ್. ನಿಮಗೆ ಒಂದು NCERT ನಲ್ಲಿ ಲೈನ್ ಇದೆ, ನಿಯರ್ಲಿ ಸ್ಯಾಚುರೇಟೆಡ್ ಸೊಲ್ಯೂಷನ್ ಇಸ್ ಆಲ್ವೇಸ್ ಗೋಯಿಂಗ್ ಟು ಬಿ ಎಂಡೋಥರ್ಮಿಕ್. ಡಿಸಲ್ಯೂಷನ್ ಪ್ರಾಸೆಸ್ಸು ಎಂಡೋಥರ್ಮಿಕ್ ಆಗಿರುತ್ತೆ. ಯಾವುದೇ ಒಂದು ಸಾಲ್ಟ್ ಅನ್ನು ನೀವು ನೀರಲ್ಲಿ ಕರಗಿಸಬೇಕು ಅಂದ್ರೆ ಅದರ ಸಾಲ್ಯುಬಿಲಿಟಿ ಡಿಪೆಂಡ್ಸ್ ಅಪಾನ್ ದ ಟೆಂಪರೇಚರ್ ಫ್ಯಾಕ್ಟರ್. ಟೆಂಪರೇಚರ್ ನೀವು ಕೊಟ್ಟರೆ ಬೇಗ ಅದು ನೀರಲ್ಲಿ ಕರಗುತ್ತೆ ಅಂತ ಹೇಳುವಂಥದ್ದು. ಇನ್ಫ್ಯಾಕ್ಟ್ ಇನ್ ಮೆನಿ ಆಫ್ ದ ಕುಕಿಂಗ್ ವಿಡಿಯೋಸ್ ಯು ವುಡ್ ಹ್ಯಾವ್ ಸೀನ್ ದಟ್ ಕ್ಯಾರಮಲ್ ಸೊಲ್ಯೂಷನ್, ಶುಗರ್ನ ಚೆನ್ನಾಗಿ ಬಿಸಿ ಮಾಡಿ ನೀಟಾಗಿ ಯೆಲ್ಲೋ ಕಲರ್ ಸೊಲ್ಯೂಷನ್ ಥಿಕ್ ಸಿರಪ್ ಆಗಿ ಕನ್ವರ್ಟ್ ಮಾಡುವಂಥದ್ದು ಕ್ಯಾರಮಲ್ ಪೇಸ್ಟ್ ಎಲ್ಲ ನೀವು ನೋಡಿರ್ತೀರಾ, ನಿಮ್ಮ ಚಾಕ್ಲೇಟ್ಸ್ನಲ್ಲೂ ಕೂಡ ಅದಿರುತ್ತೆ. ಸೊ ಎಸ್, ಆಫ್ ಕೋರ್ಸ್ temperature plays a role in dissolution of sugar in water. So more the temperature, more will be the dissolution. So endothermic anta helidre illi dissolution is endothermic anta helidre artha tumba simple. Dissolution process is endothermic. ಅಂದ್ರೆ ಇಟ್ ಅಬ್ಸಾರ್ಬ್ಸ್ ಟೆಂಪರೇಚರ್ನ ಅದು ಒಳಗಡೆ ಅಬ್ಸಾರ್ಬ್ ಮಾಡ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಮೋರ್ ಸಾಲ್ಯುಬಿಲಿಟಿ ಅಂತ ಹೇಳುವಂಥದ್ದು ಜಾಸ್ತಿ ಆಗುತ್ತೆ. ಸಾಲ್ಯುಬಿಲಿಟಿ ಇನ್ಕ್ರೀಸಸ್ ವಿತ್ ರೇಸ್ ಇನ್ ಟೆಂಪರೇಚರ್. with increase in temperature. ಹೌದಾ? ಸೊ ಇನ್ಕ್ರೀಸ್ ಇನ್ ಟೆಂಪರೇಚರ್ ಆಗಬೇಕಾದ್ರೆ ಸಾಲ್ಯುಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ನಾವು ಯು ಹ್ಯಾವ್ ಕ್ರಿಸ್ಟಲ್ ಆ್ಯಂಡ್ ಪೌಡರ್ಡ್ ಫಾರ್ಮ್. ನೀವು ಯಾವಾಗ ಒಂದು ಕ್ರಿಸ್ಟಲ್ನ ಸಣ್ಣ 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 ಪೌಡರ್ ಹಾಕಿ ನೀರಲ್ಲಿ ಡಿಸಾಲ್ವ್ ಮಾಡ್ತಿರೋ, ಪೌಡರ್ಡ್ ಫಾರ್ಮ್ನಲ್ಲಿ ಪ್ರತಿ ಒಂದು ಕ್ರಿಸ್ಟಲ್ನ ನೀವು ಒಂದು 12 ಅಥವಾ ಒಂದು ಕೌಂಟ್ಲೆಸ್ ಪೌಡರ್ ಆಗಿ ನೀವು 12 ಅಂತ ಹೇಳೋದು ಇಸ್ ಅ ವೆರಿ ರ್ಯಾಂಡಮ್ ನಂಬರ್. ಕೌಂಟ್ಲೆಸ್ ಪೌಡರ್ ಆಗಿ ಒಂದು ಕ್ರಿಸ್ಟಲ್ನ ನೀವು ಬೇಕಾದ್ರೆ ಒಂದು 100 ಪೀಸ್ ಮಾಡಿ ಅಥವಾ 1000 ಪೀಸ್ ಮಾಡಿ ಕೌಂಟ್ಲೆಸ್ ಪೀಸ್ ಮಾಡಿ, ಆವಾಗ ಕ್ರಿಸ್ಟಲ್ನ ಪ್ರತಿಯೊಂದು ಭಾಗವೂ ಕೂಡ ನೀರಲ್ಲಿ ಚೆನ್ನಾಗಿ ಕರಗುತ್ತೆ. ಎಕ್ಸ್ಕ್ಯೂಸ್ ಮೀ. ಸೊ ಕ್ರಿಸ್ಟಲ್ ಇನ್ ಪೌಡರ್ಡ್ ಫಾರ್ಮ್ ವಿಲ್ ಬಿ ಹ್ಯಾವಿಂಗ್ ಲಾರ್ಜ್ ಸರ್ಫೇಸ್ ಏರಿಯಾ ಅಂತ ಹೇಳಿ. ಎನಿ ಪೀಸ್, ಈಗ ಇದೇ ಪೆನ್ನನ್ನು ನಾನು 2 ತುಂಡಾಗಿ ಮಾಡಿದ್ರು ಕೂಡ ಆ ಕಟ್ಟಾಗಿರೋ ಜಾಗ ವಿಲ್ ಬಿ ಅವೈಲಬಲ್ ಫಾರ್ ದ ರಿಯಾಕ್ಷನ್ ಅಲ್ವಾ? ಈ ಪೆನ್ನನ್ನು ನಾನು 4 ಪೀಸ್ ಮಾಡಿದರೆ ಪ್ರತಿ ಕಟ್ಟಾಗಿರುವಂಥ ಪೀಸ್ ಇಸ್ ನೌ ಅವೈಲಬಲ್ ಫಾರ್ ದ ಕೆಮಿಕಲ್ ರಿಯಾಕ್ಷನ್. ಸೊ ಅದೇ ಥರ ನೀವು ಪೌಡರ್ಡ್ ಶುಗರ್ನ ತಗೊಂಡು ಹಾಟ್ ವಾಟರಿಗೆ ಹಾಕಿದ್ರೆ ಸಾಲ್ಯುಬಿಲಿಟಿ ಸ್ವಲ್ಪ ಜಾಸ್ತಿ, ಬಿಕಾಸ್ ಪೌಡರ್ಡ್ ಫಾರ್ಮ್ನಲ್ಲಿ ಏನಿರುತ್ತೆ, ಸರ್ಫೇಸ್ ಏರಿಯಾ ಜಾಸ್ತಿ ಇರುತ್ತೆ. ಹಾಟ್ ವಾಟರ್ ಅಂತ ಹೇಳಿದ್ರೆ ಟೆಂಪರೇಚರು ವಿಲ್ ಫೆಸಿಲಿಟೇಟ್ ದ ಡಿಸಲ್ಯೂಷನ್ ಆಫ್ ಶುಗರ್. At equilibrium, the rate of dissolution of solid solute in a volatile liquid solvent is. At equilibrium ಅಂತ ಕೇಳಿದ್ರೆ, ಈಕ್ವಿಲಿಬ್ರಿಯಂ ನಲ್ಲಿ ಯಾವುದೇ ಒಂದು ಪ್ರಾಸೆಸ್ಸು ಈಕ್ವಲ್ ಅಂಡ್ ಆಪೋಸಿಟ್ ಸ್ಪೀಡ್ ನಲ್ಲಿ ಇರುತ್ತೆ. ಈಕ್ವಲ್ ಸ್ಪೀಡ್ ನಲ್ಲಿ ಇರುತ್ತೆ, ಆಪೋಸಿಟ್ ಡೈರೆಕ್ಷನ್, 2 ಅಪೋಸಿಂಗ್ ಫ್ಯಾಕ್ಟರ್ಸ್ಗಳು ಈಕ್ವಿಲಿಬ್ರಿಯಂ ನಲ್ಲಿ ಆಕ್ಟ್ ಮಾಡ್ತಾ ಇರುತ್ತೆ. ಅವ್ರು ಹೇಳ್ತಾ ಇದ್ದಾರೆ ಡಿಸಲ್ಯೂಷನ್, ರೇಟ್ ಆಫ್ ಡಿಸಲ್ಯೂಷನ್ ಅಂದ್ರೆ ಯಾವುದೇ ಒಂದು ಸೊಲ್ಯೂಟ್ ಅನ್ನ ನೀವು ನೀರಲ್ಲಿ ಕೊಟ್ಟಿರುವ ಸಾಲ್ವೆಂಟ್ ನಲ್ಲಿ ಡಿಸಾಲ್ವ್ ಮಾಡ್ತಾ ಇದ್ದೀರಾ, ಕರಗಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದರ ಆಪೋಸಿಂಗ್ ಫ್ಯಾಕ್ಟರ್ ಏನಾಗಿರಬೇಕು ಅಂತ ಹೇಳುವಂಥದ್ದು ಆಪ್ಷನ್ಸ್. ಸೊ ಒಂದು ಸ್ಯಾಚುರೇಟೆಡ್ ಸೊಲ್ಯೂಷನ್ ತಗೊಳ್ಳಿ. ಸ್ಯಾಚುರೇಟೆಡ್ ಸೊಲ್ಯೂಷನ್ ಇಸ್ ದ್ಯಾಟ್ ಸೊಲ್ಯೂಷನ್ ಈವನ್ ಇಫ್ ಯು ಆಡ್ ಅ ಲಿಟಲ್ ಕ್ವಾಂಟಿಟಿ ಆಫ್ ಎಕ್ಸ್ಟ್ರಾ ಸೊಲ್ಯೂಟ್, ಇಟ್ ವಿಲ್ ನಾಟ್ ಡಿಸಾಲ್ವ್, ಇಟ್ ವಿಲ್ ಪ್ರೆಸಿಪಿಟೇಟ್. ನಾನು ಇವಾಗ ಒಂದು ಸೊಲ್ಯೂಷನ್ಗೆ ಒಂದಿಷ್ಟು ವಾಟರನ್ನ ಆ್ಯಡ್ ಮಾಡಿದೆ, ಅದಕ್ಕೆ ಒಂದಿಷ್ಟು ಸಾಲ್ಟ್ ಅನ್ನು ಕೂಡ ಆ್ಯಡ್ ಮಾಡಿ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಫಿಕ್ಸ್ಡ್ ಕ್ವಾಂಟಿಟಿನಲ್ಲಿ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸೊಲ್ಯೂಟ್ ಏನಾಗಿದೆ, ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಕೊಟ್ಟಿರುವಂತಹ ಕ್ವಾಂಟಿಟಿನಲ್ಲಿ ಮ್ಯಾಕ್ಸಿಮಮ್ ಸಾಲ್ಟ್ ಏನಾಗಿದೆ,
ಕರಗಿದೆ, ಮ್ಯಾಕ್ಸಿಮಮ್ ಸಾಲ್ಟ್ ಅಲ್ಲಿ ಡಿಸಾಲ್ವ್ ಆಗಿದೆ. ಇಫ್ ಐ ಆಡ್ ಎಕ್ಸ್ಟ್ರಾ ಸಾಲ್ಟ್, ಏನಾದರೂ ಎಕ್ಸ್ಟ್ರಾ ಸಾಲ್ಟ್ ಆಡ್ ಮಾಡಿದ್ರೆ ಅದು ಪ್ರೆಸಿಪಿಟೇಟ್ ಆಗುತ್ತೆ. ದ ರೆಡ್ ಕಲರ್ ಇಂಡಿಕೇಟ್ಸ್ ಎಕ್ಸ್ಟ್ರಾ ಸಾಲ್ಟ್ ಇಸ್ ಗೆಟಿಂಗ್ ಪ್ರೆಸಿಪಿಟೇಟೆಡ್. ಒಂದು ಇಷ್ಟು ಕ್ವಾಂಟಿಟಿ ಪ್ರೆಸಿಪಿಟೇಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಸ್ಯಾಚುರೇಟೆಡ್ ಸೊಲ್ಯೂಷನ್ ಆಯಿತು. ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಲ್ಲಿ ಸ್ಯಾಚುರೇಷನ್ ಆಲ್ವೇಸ್ ಡಿಪೆಂಡ್ಸ್ ಅಪಾನ್ ದ ಟೆಂಪರೇಚರ್. ನೀವೇನು ಅರ್ಥ ಮಾಡ್ಕೊಳ್ಬೇಕು, ಇನ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಯು ಕ್ಯಾನ್ ಸಿ ಅನ್ಡಿಸಾಲ್ವ್ಡ್ ಕ್ರಿಸ್ಟಲ್ಸ್. ಈ ಅನ್ಡಿಸಾಲ್ವ್ಡ್ ಕ್ರಿಸ್ಟಲ್ಸ್ ನಮ್ಮ ಕಣ್ಣಿಗೆ ಹೇಗೆ ಕಾಣುತ್ತೆ ಅಂತ ಹೇಳಿದ್ರೆ ಅದು ಕರಗಲೇ ಇಲ್ಲ, ಅದೇ ಥರ ಇದೆ ಅಂತ ಹೇಳಿ ಅನ್ಸುತ್ತೆ. ಬಟ್ ಆಕ್ಚುಲಿ ಅಲ್ಲಿ 2 ಪ್ರಾಸೆಸಿಂಗ್ ನಡೆಯುತ್ತೆ. ಈ ಒಂದು ಕ್ರಿಸ್ಟಲ್ಸ್ಗಳು ಅಲ್ಲಿ ಕೊಟ್ಟಿರುವಂತಹ ಸೊಲ್ಯೂಷನ್ ಒಳಗಡೆ ಕರಗುತ್ತೆ. ಸೊಲ್ಯೂಷನ್ ಅಲ್ಲಿ ಆಲ್ರೆಡಿ ಕರಗಿರುವಂತಹ ಕ್ರಿಸ್ಟಲ್ಸ್ಗಳು ಮತ್ತೆ ಇದೇ ತರ ಏನು ಪ್ರೆಸಿಪಿಟೇಷನ್ ಅಥವಾ ಕ್ರಿಸ್ಟಲ್ಸ್ಗಳಾಗಿ ಹೊರಡುತ್ತೆ. ಅಂದ್ರೆ ನಾವೇನು ಎಕ್ಸ್ಟ್ರಾ ಸಾಲ್ಟ್ ಹಾಕ್ತೀವಿ, ನಾವೇನು ನೋಡ್ತೀವಿ ಆ ಎಕ್ಸ್ಟ್ರಾ ಸಾಲ್ಟ್ಗಳು ಅದೇ ತರ ಡೆಪಾಸಿಟ್ ಆಗೋದನ್ನ ನೋಡ್ತೀವಿ, ಕರಗದೆ ಅದೇ ತರ ಡೆಪಾಸಿಟ್ ಆಗುತ್ತೆ. ಅಂಡ್ ವಿ ಕಾಲ್ ಇಟ್ ಅ ಸ್ಯಾಚುರೇಟೆಡ್ ಸೊಲ್ಯೂಷನ್, ಫೈನ್. ಬಟ್ ಇನ್ ರಿಯಾಲಿಟಿ ಏನಾಗ್ತಾ ಇದೆ, ನಾವು ಹಾಕಿರುವಂತಹ ಕ್ರಿಸ್ಟಲ್ಸ್ಗಳು ಆಕ್ಚುಲಿ ಕರಗಿ ನೀರು ಒಳಗಡೆ ಹೋಗುತ್ತೆ. ಆ ಸೊಲ್ಯೂಷನ್ ಆ ನೀರೊಳಗಡೆ, ನೀರು ಅಂತ ಹೇಳೋದಕ್ಕಿಂತ ಸೊಲ್ಯೂಷನ್ ಅಂತ ಹೇಳಬೇಕು, ಆ ಸೊಲ್ಯೂಷನ್ ಒಳಗಡೆ ಕರಗಿರುವಂತಹ ಸಾಲ್ಟ್ಗಳು ಮತ್ತೆ ಇದೇ ತರ ಕ್ರಿಸ್ಟಲ್ಸ್ ಆಗಿ ನಮಗೆ ದೊರಕುತ್ತೆ. ಸೊ ಅಲ್ಲಿ 2 ಪ್ರಾಸೆಸ್ ಅನ್ನ ನೀವು ನೋಡ್ತೀರಾ ಮಕ್ಕಳೇ. 2 ಪ್ರಾಸೆಸ್ ಯು ವಿಲ್ ಅಬ್ಸರ್ವ್. ಏನದು? ಐ ವಿಲ್ ಟೆಲ್ ಯು ಹಿಯರ್. ರೇಟ್ ಆಫ್ dissolution, rate of dissolution is actually equal to rate of crystallization. Rate of crystallization. ಏನಿದು ರೇಟ್ ಆಫ್ ಕ್ರಿಸ್ಟಲೈಸೇಷನ್? ಎಷ್ಟು ಸಾಲ್ಟ್ಗಳು ಕರಗದೆ ಹಾಗೆ ಉಳ್ಕೊಳ್ಳುತ್ತೋ ಅಷ್ಟು ಸಾಲ್ಟ್ಗಳು ನೀರಲ್ಲಿ ಕರಗುತ್ತೆ. ನೀರಲ್ಲಿ ಆಲ್ರೆಡಿ ಕರಗಿರುವಂತಹ ಸಾಲ್ಟ್ಗಳು ಮತ್ತೆ ಹೊಸ ಪ್ರೆಸಿಪಿಟೇಟ್ಗಳಾಗಿ ನಮಗೆ ಗೋಚರಿಸುತ್ತೆ. ಬಟ್ ಇದು ಮೈಕ್ರೋ ಲೆವೆಲ್ ಅಲ್ಲಿ ಆಗಿರೋದ್ರಿಂದ ವಿ ವಿಲ್ ನಾಟ್ ಸಿ ದಿಸ್ ಕೈಂಡ್ ಆಫ್ ರಿಯಾಕ್ಷನ್. ನೆಟ್ ಚೇಂಜ್ ಅಲ್ಲಿ 0 ಇರುತ್ತೆ, ಬಿಕಾಸ್ ಬೋತ್ ದ ಸ್ಪೀಡ್ ವಿಲ್ ಬಿ ಈಕ್ವಲ್. ಅಲ್ಲಿಂದ ಸೊಲ್ಯೂಷನ್ ಇಂದ ಎಷ್ಟು ಕ್ರಿಸ್ಟಲ್ಸ್ಗಳು ಡೆಪಾಸಿಟ್ ಆಗುತ್ತೆ ನೋಡಿ, ಅದು ಕರಗಿರುವಂಥದ್ದು 2 ಕೂಡ ಈಕ್ವಲ್ ಆಗಿರೋದ್ರಿಂದ ರೇಟ್ ಆಫ್ ಡಿಸಲ್ಯೂಷನ್ ಇಸ್ ಗೋಯಿಂಗ್ ಟು ಬಿ ಈಕ್ವಲ್ ಟು ರೇಟ್ ಆಫ್ ಕ್ರಿಸ್ಟಲೈಸೇಷನ್. ಸೊ ಇಲ್ಲಿ ಈಕ್ವಲ್ ಟು ರೇಟ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಹೇಳ್ಬೋದು. ವೊಲಟೈಲ್ ಲಿಕ್ವಿಡ್ ಸಾಲ್ವೆಂಟ್ ಅಂತ ಹೇಳಿಕೊಟ್ಟಿದ್ದಾರೆ. ಸೊ ಇಲ್ಲಿ ಆಬ್ವಿಯಸ್ಲಿ ಈ ಇಕ್ವಿಲಿಬ್ರಿಯಂ ನಲ್ಲಿ ದ ರೇಟ್ ಆಫ್ ಡಿಸಲ್ಯೂಷನ್ ಆಫ್ ಅ ಸಾಲಿಡ್ ಸೊಲ್ಯೂಟ್ ಇನ್ ಅ ವೊಲಟೈಲ್ ಲಿಕ್ವಿಡ್ ಸಾಲ್ವೆಂಟ್. ತುಂಬಾ ಜನ ಮಕ್ಕಳಿಗೆ ಈ ವರ್ಡ್ ನಲ್ಲಿ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಇಲ್ಲಿ ಸಾಲ್ವೆಂಟ್ ಮೇ ಬಿ volatile in nature, but solute alvalla, solid solute will remain as it is. So the concept what you apply, rate of dissolution equal to rate of crystallization, is actually for the salt which is not dissolved in the solvent. ಇದು ಆ ಸೊಲ್ಯೂಟ್ಗಳಿಗೆ, ಆ ಸಾಲ್ಟ್ಗಳಿಗೆ, ಸೊಲ್ಯೂಟ್ ಅಂತ ಹೇಳ್ತೀನಿ ಇನ್ ಜನರಲ್. ಸೊಲ್ಯೂಟ್ ಕ್ಯಾನ್ ಬಿ ಸಾಲ್ಟ್, ಸೊಲ್ಯೂಟ್ ಕ್ಯಾನ್ ಬಿ ಶುಗರ್, ವಾಟ್ ಎವರ್. ಸೊ ಈ ಒಂದು ಸಾಲಿಡ್ ಸೊಲ್ಯೂಟ್ಗೆ ನಾವು ಈ ಎಕ್ಸ್ಪ್ರೆಷನ್ ಬರಿತೀವಿ, ರೇಟ್ ಆಫ್ ಡಿಸಲ್ಯೂಷನ್ ಇಸ್ ಈಕ್ವಲ್ ಟು ರೇಟ್ ಆಫ್ ಕ್ರಿಸ್ಟಲೈಸೇಷನ್. ಎಷ್ಟು ಉಪ್ಪುಗಳು ಕರಗದೆ ಹಾಗೆ ಇರುತ್ತೋ ಅದು ಕರಗುತ್ತೆ, ಅದನ್ನ ಡಿಸಲ್ಯೂಷನ್ ಅಂತ ಹೇಳ್ತೀವಿ. ಕರಗಿರುವ ಉಪ್ಪುಗಳು ಮತ್ತೆ ಅದೇ ತರ ಪ್ರೆಸಿಪಿಟೇಟ್ ಆಗೋದಕ್ಕೆ ರೇಟ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಹೇಳಿ ಕರಿತೀವಿ. A beaker contains a solution of a substance A. Precipitation of substance A takes place when a small amount of A is added to the solution. ಹಾಗಾದ್ರೆ ಆ ಸೊಲ್ಯೂಷನ್ ಅನ್ನ ಏನು ಅಂತ ಹೇಳಿ ಕರಿತೀವಿ? ನಾವು ಒಂದು ಪಾತ್ರೆ ತಗೊಂಡು ಸ್ವಲ್ಪ ಉಪ್ಪನ್ನ ಆಡ್ ಮಾಡ್ತೀವಿ, ಅದು ಚೆನ್ನಾಗಿ ಕರಗುತ್ತೆ. ಮತ್ತೆ ತಿರ್ಗಾ ಉಪ್ಪನ್ನ ಆಡ್ ಮಾಡ್ತೀವಿ, ಅದು ಕರಗುತ್ತೆ. ಮತ್ತೆ ತಿರ್ಗಾ ಆಡ್ ಮಾಡ್ತೀವಿ, ಅದು ಕರಗುತ್ತೆ. ಹೀಗೆ ಆಡ್ ಮಾಡ್ತಾ ಒಂದು ಪಾಯಿಂಟ್ ನಲ್ಲಿ ಆಡ್ ಮಾಡ್ಬೇಕಾದ್ರೆ ಅದು ಕರಗಲ್ಲ. ಆವಾಗ ಅಂತ ಸೊಲ್ಯೂಷನ್ ನಾವೇನು ಅಂತ ಹೇಳಿ ಕರಿತೀವಿ? ಸ್ಯಾಚುರೇಟೆಡ್ ಸೊಲ್ಯೂಷನ್. ಮೊದಲಿಗೆ ನಾವು ಸ್ವಲ್ಪ ನೀರು ತಗೊಂಡು 1-2 ಸ್ಪೂನ್ ಉಪ್ಪು ಹಾಕಿದಾಗ ಕರಗುತ್ತೆ ಅಲ್ವಾ? ಫಿಕ್ಸ್ಡ್ ಕ್ವಾಂಟಿಟಿ ಆಫ್ ಸಾಲ್ವೆಂಟ್ ಅನ್ನು ತಗೊಳ್ಬೇಕು. ಇಲ್ಲಿ ನಾವು ಎಷ್ಟು ಕ್ವಾಂಟಿಟಿ ಆಫ್ ವಾಟರ್ ತಗೊಳ್ತೀವಿ, ಟೆಂಪ್ರೇಚರ್ ಏನು, ಎಲ್ಲ ಕೂಡ ಮ್ಯಾಟರ್ ಆಗುತ್ತೆ. ಸೊ ಫಸ್ಟ್ಗೆ ದ ವಾಟರ್ ವಾಟ್ ಯು ಟೇಕ್, ಅದು ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್. ನೀವು ಎಷ್ಟೇ ಬೇಕಾದ್ರೂ ಅದಕ್ಕೆ ಸೊಲ್ಯೂಟ್ನ ಹಾಕ್ತಾ ಹೋಗ್ಬೋದು. ಒಂದು ಪಾಯಿಂಟ್ನಲ್ಲಿ ನಿಮಗೆ ಮತ್ತೆ ಸೊಲ್ಯೂಟ್ ಹಾಕೋಕ್ಕಾಗಲ್ಲ, ಹಾಕಿದ್ರದೇನಾಗುತ್ತೆ? ಕರಗಲ್ಲ, ಬದಲಿಗೆ ಅದು ಕ್ರಿಸ್ಟಲೈಸ್ ಆಗುತ್ತೆ ಅಥವಾ ಪ್ರೆಸಿಪಿಟೇಟ್ ಆಗುತ್ತೆ, ಕೆಳಗಡೆಗೆ ಹಾಗೆ ಉಳ್ಕೊಳ್ಳುತ್ತೆ. ಅಂಡ್ ದ್ಯಾಟ್ ಸೊಲ್ಯೂಷನ್ ಇಸ್ ಕಾಲ್ಡ್ ಆಸ್ ವಾಟ್ ಸ್ಯಾಚುರೇಟೆಡ್ ಸೊಲ್ಯೂಷನ್. ಇಲ್ಲಿ ಆ ಕ್ರಿಸ್ಟಲ್ ಏನಿದೆ ಅದನ್ನ ನೀವು ಎ ಅಂತ ಹೇಳಿ ಹಾಕ್ತೀರಾ. ಬೀಕರ್ ಕಂಟೈನ್ಸ್ ಅ ಸೊಲ್ಯೂಷನ್ ಆಫ್ ಸಬ್ಸ್ಟೆನ್ಸ್ ಎ. ಇಲ್ಲಿ ಎ ಅಂತ ಹೇಳಿದ್ರೆ ಯು ಕ್ಯಾನ್ ಕನ್ಸಿಡರ್ ಸಾಲ್ಟ್, ಯು ಕ್ಯಾನ್ ಕನ್ಸಿಡರ್ ಶುಗರ್,
ವಾಟ್ ಎವರ್ ಸಾಲ್ಟ್ ಅಥವಾ ಶುಗರ್ ಏನೋ ಒಂದು ನೀವು ಒಂದು ಬೀಕರ್ನಲ್ಲಿ ಅದರ ಒಂದು ಸೊಲ್ಯೂಷನ್ ಅನ್ನ ಪ್ರಿಪೇರ್ ಮಾಡ್ತೀರಾ. ಪ್ರೆಸಿಪಿಟೇಷನ್ ಆಫ್ ಸಬ್ಸ್ಟೆನ್ಸ್ ಎ, ಆ ಶುಗರೋ ಸಾಲ್ಟೋ ಏನೋ ಪ್ರೆಸಿಪಿಟೇಟ್ ಆಗುತ್ತೆ. ಇಫ್ ಯು ಆಡ್ ದಟ್ ಶುಗರ್ ಆರ್ ಸಾಲ್ಟ್ ಅಥವಾ ಎ ಇನ್ ಅ ಸ್ಮಾಲರ್ ಕ್ವಾಂಟಿಟಿ, ಹಾಗಾದ್ರೆ ಸೊಲ್ಯೂಷನ್ ಏನು ಪ್ರೆಸಿಪಿಟೇಟ್ ಆಗ್ತಿದೆ ಅಂತ ಹೇಳಿದ್ರೆ ಸ್ಯಾಚುರೇಟೆಡ್ ಸೊಲ್ಯೂಷನ್. ನೀವೇನಾದ್ರೂ ಅದೇ ಉಪ್ಪನ್ನ ಸಿಕ್ಕಾಪಟ್ಟೆ ಜಾಸ್ತಿ ಆಡ್ ಮಾಡಿದ್ರೆ ಅಲ್ಲೇನಾಯ್ತು, ಅಲ್ಲೇನು ಪ್ರೆಸಿಪಿಟೇಟ್ ಆಗ್ತಾ ಇದೆ, ಸ್ವಲ್ಪ ಸಣ್ಣದಾಗಾದ್ರೆ ಇದು ಸ್ಯಾಚುರೇಟೆಡ್. ಅಲ್ಲೇನು ಪ್ರೆಸಿಪಿಟೇಟ್ ಆಗ್ತಾ ಇದೆ, ಇಫ್ ದಟ್ ಪ್ರೆಸಿಪಿಟೇಷನ್ ಇಸ್ ಹ್ಯೂಜ್, ತುಂಬಾ ಸಾಲ್ಟ್ಗಳು ಹಾಗೆ ಕೆಳಗಡೆ ಉಳ್ಕೊಳ್ತಾ ಇದೆ, ಅಥವಾ ನೀವೇನು ಎಕ್ಸ್ಟ್ರಾ ಆ್ಯಡ್ ಮಾಡ್ತೀರಾ, ತುಂಬಾ ಏನಾದರೂ ಆ್ಯಡ್ ಮಾಡಿಬಿಟ್ರೆ ಅದಷ್ಟು ಕೂಡ ಹಾಗೆ ಕರಗದೆ ಉಳ್ಕೊಳ್ಳುತ್ತೆ. ಒಂದು ಪಾಯಿಂಟ್ ವರೆಗೂ ಕೂಡ ಸಾಲ್ಟ್ ಕರಗುತ್ತೆ, ಒಂದು ಪಾಯಿಂಟ್ ಆದ್ಮೇಲೆ ಸಾಲ್ಟ್ ಮತ್ತೆ ಕರಗಲ್ಲ. ನೀವೇನಾದ್ರೂ ಮತ್ತೆ ಜಾಸ್ತಿ ಸಾಲ್ಟ್ ಹಾಕಿ ಕರಗದಂಗೆ ಆ ಒಂದು ಸೊಲ್ಯೂಷನ್ ಇಟ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ದಾಟ್ ಸೊಲ್ಯೂಷನ್ ಇಸ್ ಕಾಲ್ಡ್ ಆಸ್ ಸೂಪರ್ ಸ್ಯಾಚುರೇಟೆಡ್. ಆಯ್ತಾ, ಸ್ವಲ್ಪ ಸಾಲ್ಟ್ ಹಾಕ್ತೀರಾ ಅದು ಕರಗಲ್ಲ, ಅದು ಹಾಗೆ ಉಳ್ಕೊಳ್ಳುತ್ತೆ, ಸ್ಯಾಚುರೇಟೆಡ್. ಅದೇ ಜಾಗದಲ್ಲಿ ನೀವೊಂದು 1 ಸ್ಪೂನ್ ಹಾಕೋ ಕಡೆಗೆ ಒಂದು ದೊಡ್ಡ ಚಮಚದಲ್ಲಿ ಅಥವಾ ಒಂದು ಹ್ಯೂಜ್ ಕ್ವಾಂಟಿಟಿ ಆಫ್ ಸಾಲ್ಟ್ ಅನ್ನು ಹಾಕ್ಬಿಟ್ಟು ಅಯ್ಯೋ ಕರಗ್ತಾನೆ ಇಲ್ಲ ಅಂದ್ರೆ ಇಟ್ ಇಸ್ ಸೂಪರ್ ಡೂಪರ್ ಸ್ಯಾಚುರೇಟೆಡ್ ಅಂತ ಹೇಳ್ತೀವಿ. ಸೊ ನಾವು ಅನ್ಸ್ಯಾಚುರೇಟೆಡ್ ಅಂದ್ರೆ ಫಸ್ಟಿಗೆ ತಗೊಂಡಿರೋ ಸೊಲ್ಯೂಷನ್, ಸ್ವಲ್ಪ ಸೊಲ್ಯೂಷನ್ಗೆ ಸ್ವಲ್ಪ ಸಾಲ್ಟ್, ಕರಗುವಂತಹ ಸಾಲ್ಟ್ ಇರುವ ಸೊಲ್ಯೂಷನ್ ಅನ್ಸ್ಯಾಚುರೇಟೆಡ್. ಕಾನ್ಸಂಟ್ರೇಟೆಡ್ ಅಂದ್ರೆ ಸ್ಯಾಚುರೇಟೆಡ್ ಸೊಲ್ಯೂಷನ್. ಕಾನ್ಸಂಟ್ರೇಟೆಡ್ ಅಂತ ಹೇಳಿದ್ರೆ ಆಲ್ರೆಡಿ ಅದರೊಳಗಡೆ ಇನಫ್ ಸಾಲ್ವೆಂಟ್ ಇದೆ ಅಂತ ಹೇಳಿ, ಸಾರಿ ಇನಫ್ ಸೊಲ್ಯೂಟ್ ಪಾರ್ಟಿಕಲ್ಸ್ ಇದೆ ಅಂತ ಹೇಳಿ. ಸೊ ಕಾನ್ಸಂಟ್ರೇಟೆಡ್ ಒನ್ ಅಂತ ಹೇಳಿದ್ರೆ ಅರ್ಥ ಏನು, ಸೊಲ್ಯೂಟ್ ಕಾನ್ಸಂಟ್ರೇಷನ್ ಅದರಲ್ಲಿ ಇದೆ, ಅಥವಾ ಆ ಒಂದು ಸೊಲ್ಯೂಷನ್ ಒಳಗಡೆ ನಾವು ಸೊಲ್ಯೂಟ್ ಅನ್ನ ಮೆಷರ್ ಮಾಡ್ತಾ ಇದ್ದೀವಿ. ಆ ಸೊಲ್ಯೂಟು ಜಾಸ್ತಿ ಇದ್ರೆ ಕಾನ್ಸಂಟ್ರೇಟೆಡ್, ಮೋರ್ ಸೊಲ್ಯೂಟ್ ಆಡ್ ಆಗಿದ್ರೆ ಕಾನ್ಸಂಟ್ರೇಟೆಡ್ ಅಂತ ಹೇಳಿ ಕರಿತೇವೆ. ಸೊ ಇಲ್ಲಿ ಕೊಟ್ಟಿರೋ ಆಪ್ಷನ್ ಅಲ್ಲಿ ಸ್ಯಾಚುರೇಟೆಡ್ ಸೊಲ್ಯೂಷನ್ ಇಸ್ ದ ರೈಟ್ ಆನ್ಸರ್. ಸೊ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಮೋರ್ ಸೊಲ್ಯೂಟ್ ಇರುವಂತಹ ಸೊಲ್ಯೂಷನ್. ಓಕೆ, ನೀವು ಅದನ್ನ ಬೇಕಾದ್ರೆ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಹೇಳಿ ಕೂಡ ತಗೊಳ್ಬಹುದು. ಸ್ಯಾಚುರೇಟೆಡ್ ಸೊಲ್ಯೂಷನ್ಸ್ ಆರ್ ಕಾನ್ಸಂಟ್ರೇಟೆಡ್ ಒನ್. ಓಕೆ ಫೈನ್. ನೆಕ್ಸ್ಟ್, maximum amount of solid solute that can be dissolved in a specified amount of a given liquid does not depend upon. ಸಾಲಿಡು ನೀರಲ್ಲಿ ಕರಗ್ತಾ ಇದೆ ಅಂತ ಹೇಳೋದು ಈ ಕೊಟ್ಟಿರುವ ಯಾವ ಫ್ಯಾಕ್ಟರಿಗೆ ಡಿಪೆಂಡೆಂಟ್ ಅಲ್ಲ. ಟೆಂಪ್ರೇಚರ್ ಆಫ್ ಕೋರ್ಸ್ ಮ್ಯಾಟರ್ ಆಗುತ್ತೆ. ಟೆಂಪ್ರೇಚರ್ ಜಾಸ್ತಿ ಇದ್ರೆ ಕೆಲವೊಂದು ಸಾಲ್ಟ್ಗಳು ಬೇಗ ನೀರಲ್ಲಿ ಕರಗುತ್ತೆ, ಶುಗರ್ ಬೇಗ ಕರಗುತ್ತೆ ಟೆಂಪ್ರೇಚರ್ನ ರೇಸ್ ಮಾಡ್ತಾ ರೈಟ್. ಸೊ ಶುಗರ್ ಅಥವಾ ಸಾಲ್ಟ್ ಅಥವಾ ತಗೊಳ್ಳುವಂತಹ ಬೇರೆ ಯಾವುದೇ ಒಂದು ವಸ್ತು, ಯೂರಿಯಾ, ಗ್ಲೂಕೋಸ್, ಸುಕ್ರೋಸ್, all these, sucrose and sugar both are same, but any other solute you take for that sake, definitely solute interaction with the solvent matters. ಯಾವ್ದು ಮ್ಯಾಟರ್ ಆಗಲ್ಲ ಇಲ್ಲಿ, pressure will not matter. So option C is the right answer. Low concentration of oxygen in the blood and tissues of people living at high altitude due to ಲೋ ಟೆಂಪ್ರೇಚರ್. ಜನಗಳಲ್ಲಿ ಅವರು ಲೋ ಆಲ್ಟಿಟ್ಯೂಡ್ ಆದ್ರೂ ಸರಿ, ಹೈ ಆಲ್ಟಿಟ್ಯೂಡ್ ಆದ್ರೂ ಸರಿ, ಬಾಡಿ ಟೆಂಪ್ರೇಚರ್ ಚೇಂಜ್ ಆಗಲ್ಲ. ಸೊ ಟೆಂಪ್ರೇಚರ್ ಇಲ್ಲಿ ಮ್ಯಾಟರ್ ಆಗಲ್ಲ. ಆಯ್ತಾ, ಪ್ರೆಷರ್ ವೆನ್ ಯು ಗೋ ಸಿ ಲೆವೆಲ್ನಿಂದ ಮೇಲೆ ಎತ್ತರಕ್ಕೆ ಹೋಗ್ತಾ ಇದ್ದಾಗೆ ಅಲ್ಲಿ ಗ್ರಾವಿಟಿ ಕಡಿಮೆ, ಹಾಗಾಗಿ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಕೂಡ ಕಡಿಮೆ. ಅಟ್ಮಾಸ್ಫಿಯರಿಕ್ ಪ್ರೆಷರ್ ಕಡಿಮೆ ಇದ್ದಾಗ ಹೊರಗಡೆ ಹೊರಗಡೆ ಈ ಒಂದು ಅಟ್ಮಾಸ್ಫಿಯರ್ನಲ್ಲಿ ಆಕ್ಸಿಜನ್ ಕ್ವಾಂಟಿಟಿನೂ ಕಡಿಮೆ ಇರುತ್ತೆ. ನಮ್ಮ ಬಾಡಿ ಒಳಗಡೆ ಕೂಡ ಲೋ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ಸ್ ಇರೋದ್ರಿಂದ ಬಾಡಿ ಒಳಗಡೆ ಕೂಡ ಆಕ್ಸಿಜನ್ ಕ್ವಾಂಟಿಟಿ ಕಡಿಮೆ ಇರುತ್ತೆ. ಸೊ ಯಾತಕ್ಕೋಸ್ಕರ ನಮ್ಮ ಬಾಡಿ ಒಳಗಡೆ ಅಥವಾ ಟಿಶ್ಯೂ ಒಳಗಡೆ ಆಕ್ಸಿಜನ್ ಲೆವೆಲ್ ಕಡಿಮೆ ಇರುತ್ತೆ, ಹೈಯರ್ ಆಲ್ಟಿಟ್ಯೂಡ್ನಲ್ಲಿ ಪ್ರೆಷರ್ ಕಡಿಮೆ ಇರುತ್ತೆ, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಕಡಿಮೆ ಡ್ಯೂ ಟು ಲೆಸರ್ ಗ್ರಾವಿಟಿ, ಅಂಡ್ ಬಿಕಾಸ್ ಆಫ್ ದ ಲೋ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಈವನ್ ಇನ್ಸೈಡ್ ದ ಬಾಡಿ oxygen quantity will be very less. That's why when you go, breathing becomes difficult for you and you carry a oxygen cylinder. Considering the formation, breaking and strength of hydrogen bond, predict which of the following mixture will show positive deviation from Raoult's law. Very important type of question idu. Easy to answer. Methanol, acetone, chloroform, acetone, nitric acid, water, phenol and aniline. See, you have learnt under the examples which is given in NCERT latest edition that methanol acetone badlige ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ethanol acetone ಇದೆ. ethanol acetone ಯಾವ ಒಂದು ಡಿವಿಯೇಷನ್ ತೋರಿಸುತ್ತೆ, ಪಾಸಿಟಿವ್ ಡಿವಿಯೇಷನ್ ನ ತೋರಿಸುತ್ತೆ. ಪಾಸಿಟಿವ್ ಡಿವಿಯೇಷನ್ ಅಂತ ಹೇಳಿದ್ರೆ ಅರ್ಥ ಏನು? ಸೊ ಇಟ್ ಮೀನ್ಸ್ methanol
plus methanol bonding is stronger. ಹೇಗೆ CH3OH methanol, ಇನ್ನೊಂದು CH3OH, or I can write like this, CH3OH, CH3OH, H with oxygen, H with oxygen, ಈ ತರ, right? So methanol ಒಳಗಡೆ the interactions between AA is stronger. Now acetone ಒಳಗಡೆ dipole interaction ಆಗುತ್ತೆ. acetone CH3C double bond O CH3. ಇನ್ನೊಂದು molecule of acetone ಬರೀತೀನಿ ನೋಡಿ, CH3C double bond O CH3. ಇಲ್ಲೇನಾಯ್ತು, carbon oxygen is negatively charged, carbon is positively charged, so obviously ಈ carbon electrons ನ ಹೇಳ್ಕೊಂಡ್ರೆ ಇಲ್ಲೂ ಕೂಡ positive charge ಆಗುತ್ತೆ. You get a polar, ಒಂದು ಪೋಲ್ ಸಿಗುತ್ತೆ ನಿಮಗೆ. ಈ ಪೋಲ್ ಹೇಗೆ ಅಂದ್ರೆ ಈ ಮಾಲಿಕ್ಯೂಲ್ಸ್ ನ ಒಂದು ಸೈಡ್ ನಲ್ಲಿ ನೆಗೆಟಿವ್ ಚಾರ್ಜ್, ಇನ್ನ 3 ಕಾರ್ಬನ್ ಆಟಮ್ಗೆ ಪಾಸಿಟಿವ್ ಚಾರ್ಜ್, ಸೊ ಡೈಪೋಲ್ ಮಾಲಿಕ್ಯೂಲ್, ಇನ್ನೊಂದು ಡೈಪೋಲ್. ಸೊ ಡೈಪೋಲ್ ಇಂಟರಾಕ್ಷನ್ಸ್ ನಡೀತಾ ಇದೆ. ದಿಸ್ ಇಂಟರಾಕ್ಷನ್ ಇಸ್ ಸ್ಟ್ರಾಂಗರ್. ಇಲ್ಲಿ ಹೈಡ್ರೋಜನ್ ಬಾಂಡಿಂಗ್ ನಡೀತಾ ಇದೆ ಬಿಟ್ವೀನ್ 2 methanol molecule. Hydrogen bonding is stronger, but when certain acetone molecule will mix with the methanol, it tries to break the hydrogen bonding. ಇಲ್ಲಿರುವಂತ hydrogen bonding ನದೇನ್ ಮಾಡುತ್ತೆ, ಬ್ರೇಕ್ ಮಾಡ್ಲಿಕ್ಕೆ ನೋಡುತ್ತೆ. But still break ಮಾಡಿದ್ರೂ ಕೂಡ methanol interaction is stronger, acetone interaction is stronger, AA interaction is stronger, BB interaction is stronger. It means AB interaction is ಕಡಿಮೆ ಇದೆ, ಅಂದ್ರೆ ಅದು ಲಿಕ್ವಿಡ್ ಆಗಿ ಫಾರ್ಮೇ ಆಗಲ್ಲ. ದೇ ಪ್ರಿಫರ್ ಟು ಬಿ ಇನ್ ದ ವೇಪರ್ ಫೇಸ್. ಹಾಗಾಗಿ ಮೋರ್ ವೇಪರ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಈ ಎರಡು ಸಾಲ್ವೆಂಟ್ಗಳು. ಹೆನ್ಸ್ ಇಟ್ ಶೋಸ್ ಪಾಸಿಟಿವ್ ಡಿವಿಯೇಷನ್. ಬಟ್ ವೆರ್ ಆಸ್ ದ ರೆಸ್ಟ್ ಆಲ್ ಆರ್ ಎಕ್ಸಾಂಪಲ್ ಫಾರ್ ನೆಗೆಟಿವ್ ಡಿವಿಯೇಷನ್. ಅದೆಲ್ಲ ಕೂಡ ನೆಗೆಟಿವ್ ಡಿವಿಯೇಷನ್ಗೆ ಎಕ್ಸಾಂಪಲ್ ಆಗಿರುತ್ತೆ. ಇದು ಮಾತ್ರ ಪಾಸಿಟಿವ್ ಡಿವಿಯೇಷನ್ಗೆ ಇರುವಂತಹ ಎಕ್ಸಾಂಪಲ್. ಇದರಲ್ಲಿ the nitric acid and water, it is actually given as the example of maximum boiling azeotrope. Maximum boiling azeotrope ತರ ನಾವು ಎಕ್ಸಾಂಪಲ್ ನ ಕೊಡಬಹುದು. ಓಕೆ, ಸೊ ಎಲ್ಲವೂ ಕೂಡ ನೆಗೆಟಿವ್ ಡಿವಿಯೇಷನ್ ಎಕ್ಸಾಂಪಲ್. ಫಿನೋಲ್, ಅನಿಲಿನ್, ನೈಟ್ರಿಕ್ ಆಸಿಡ್, ವಾಟರ್. ನೈಟ್ರಿಕ್ ಆಸಿಡ್ ವಾಟರ್ ಇಸ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಬಿಕಾಸ್ ಇವುಗಳ ನಡುವೆ ಬಾಂಡಿಂಗ್ ಇಸ್ ಸ್ಟ್ರಾಂಗರ್. Between these two species, the bonding is going to be quite stronger. Hydrogen bonding is going to be quite stronger. Dipole bonding is going to be quite stronger. Adilde iruvanthadu option A. Which shows positive deviation? It is option A, methanol. Nema textbook nalli ethanol kottidare. Ethanol or methanol with acetone shows positive deviation. Colligative property depends upon. If ಯಾವುದೇ colligative property ತಗೊಳ್ಳಿ, could be it is osmotic pressure. Osmotic pressure ನಾವು ಹೇಗೆ ತಗೊಳ್ತೀವಿ, pi is equal to RTC, concentration ಮೇಲೆ. Concentration in turn depend upon what? Moles of the solute ಅಥವಾ number of moles of the solute in volume, right? So it talks about the number of solute. Suppose if you take relative lowering of vapor pressure, it depends upon what? Mole fraction of the solute. ಇಲ್ಲೂ ಕೂಡ mole fraction ಅಂತ ಹೇಳಿದ್ರೆ we can say that mole of the solute, mole of one component and mole of all the component. ಈ moles ಅಂತ ಹೇಳೋದು ಏನು ಇಂಡಿಕೇಟ್ ಮಾಡುತ್ತೆ? ಕ್ವಾಂಟಿಟಿ, ನಂಬರ್ ಅನ್ನ ಇಂಡಿಕೇಟ್ ಮಾಡುತ್ತೆ, ನಂಬರ್ ಆಫ್ ಪಾರ್ಟಿಕಲ್ಸ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಯು ಕ್ಯಾನ್ ಟೇಕ್ ಅದರ್ colligative property also. Relative lowering of vapor pressure is actually equal to constant kf and molality. ಇಲ್ಲೂ ಕೂಡ moles ಬರುತ್ತೆ. Relative elevation in boiling point kb into m. ಇಲ್ಲೂ ಕೂಡ molality ಬರುತ್ತೆ. Everywhere you consider the concept called as mole, that indicates number of solute particles, not the nature here. Hence, number of solute particles in the solution ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. Option B is the right answer. Which of the following aqueous solution should have highest boiling point? ಕೊಟ್ಟಿರೋದ್ರಲ್ಲಿ highest boiling point ಯಾವುದರ ಮೇಲೆ ಡಿಪೆಂಡ್ ಆಗುತ್ತೆ? See, when the concentration is everywhere, concentration is same, then the difference in the boiling point delta TB, ಈ ಫಾರ್ಮುಲಾ ತಗೊಂಡ್ರೆ ನಾವೇನು ತಗೊಳ್ಬೋದು ಇಲ್ಲಿ? I into KB into molality M. ಹೌದಾ? ಇಲ್ಲಿ I ವ್ಯಾಲ್ಯೂ ಯಾರಿಗೆ ಜಾಸ್ತಿ ಇದೆ? In the first case I value is equal to 2 because ಇದನ್ನ
ಸೋಡಿಯಂ ಪ್ಲಸ್ OH ಮೈನಸ್ ಅಂತ ಹೇಳಿ ನಾವು ಸ್ಪ್ಲಿಟ್ ಮಾಡ್ಬೋದು. ಇನ್ ದ ಸೆಕೆಂಡ್ ಕೇಸ್ I is equal to 3. ಯಾಕೆಂದ್ರೆ ಇಲ್ಲಿ 2 times of sodium plus ion and 1 time sulfate ion ಅಂತ ಹೇಳಿ ತಗೊಳ್ತೇವೆ. ಥರ್ಡ್ ಕೇಸ್ ನಲ್ಲಿ NH4NO3 ನಲ್ಲಿ I is equal to 2. ಇಲ್ಲಿ 2 types of ion ಬರ್ತಾ ಇದೆ, NH4 plus ion, NO3 minus ion. And in the last case KNO3 ನಲ್ಲಿ I value is equal to 2, K plus ion, NO3 minus ion. So ಇಲ್ಲಿ I value ಏನಾಯ್ತು, highest ಎಲ್ಲಿಗೆ ಬಂತು I value, here ಎಲ್ಲ ಕೇಸ್ ನಲ್ಲೂ 2, only in the second case it is 3, hence option B is the right answer. The unit of ebullioscopic constant is, suppose if I consider the change in boiling point delta TB, it is actually equal to what? Ebullioscopic constant into molality. Now if I calculate ebullioscopic constant Kb, then it is going to be equal to delta TB divided by M. Delta TB, temperature difference is measured in Kelvin. Molality anta helidre mole per kg, right? So ultimately idu Kelvin aitu, mole mele hondaga per mole aitu, kg per kg mele bandaga kg aitu, mole kg per mole athava Kelvin mole kg per mole alla, Kelvin kg per mole, Kelvin kg per mole aitu, Kelvin kg per mole. So Kelvin kg per mole anta ಹೇಳುವಂತದ್ದು ಅಥವಾ ಮೊಲಾಲಿಟಿ ಇನ್ವರ್ಸ್ ಅಂತ ಕೂಡ ಹೇಳ್ಬೋದು. ಆಪ್ಷನ್ ಎ ಅನ್ನು ನಾವು ತಗೊಳ್ಬಹುದು. ಮೊಲಾಲಿಟಿ ಇನ್ವರ್ಸ್, ಕೆಲ್ವಿನ್ ಇಂಟು ಮೊಲಾಲಿಟಿ ಇನ್ವರ್ಸ್ ಕೂಡ ತಗೊಳ್ಬಹುದು. In comparison to 0.01 molar solution of glucose, the depression in freezing point of 0.01 molar MgCl2 solution ಎಷ್ಟು ಅಂತ ಹೇಳಿ ಕೇಳಿದ್ರೆ, ಕ್ಯಾಪಿಟಲ್ ಎಂ ಕೊಟ್ಟಿದ್ದಾರೆ, ಮೋಲಾರ್ ನಲ್ಲಿ ಕೊಟ್ಟಿದ್ದಾರೆ, ಮೊಲಾಲಿಟಿ ನಲ್ಲಿ ಕೊಡಬೇಕಿತ್ತು, ಬಟ್ ಡಸಂಟ್ ಮ್ಯಾಟರ್, ಕಾನ್ಸಂಟ್ರೇಷನ್ ಸೇಮ್ ಇದೆ. ಇಲ್ಲಿ ಯಾವುದು ಡಿಫರೆಂಟ್? ಗ್ಲುಕೋಸ್ ಇಸ್ ಅ ನಾನ್ ಎಲೆಕ್ಟ್ರೋಲೈಟ್, MgCl2 ಇಸ್ ಅನ್ ಎಲೆಕ್ಟ್ರೋಲೈಟ್. ಇದು ಸ್ಪ್ಲಿಟ್ ಆಗುತ್ತೆ, ಅಯಾನ್ಸ್ ಆಗಿ ಕೊಡುತ್ತೆ. MgCl2 ಹೇಗೆ ಸ್ಪ್ಲಿಟ್ ಆಗುತ್ತೆ? 1 Mg and 2 Cl ಮೈನಸ್. ಇಲ್ಲಿ I ವ್ಯಾಲ್ಯೂ ಏನು? I ವ್ಯಾಲ್ಯೂ ಇಸ್ ಆಕ್ಚುಲಿ 3. ಸೊ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಅನ್ನ ನಾವು ಕಾನ್ಸಂಟ್ರೇಷನ್ ಮೇಲೆ ಹೇಳ್ಬೋದು. ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಅಥವಾ ಚೇಂಜ್ ಇನ್ ಫ್ರೀಸಿಂಗ್ ಪಾಯಿಂಟ್ ಡೆಲ್ಟಾ TF ನಲ್ಲಿ ನಾವು KF ಇಂಟು ಕಾನ್ಸಂಟ್ರೇಷನ್ ಟರ್ಮ್ ಮೊಲಾಲಿಟಿ ತಗೊಂಡ್ರೆ, ಮೊಲಾಲಿಟಿ KF ವ್ಯಾಲ್ಯೂ ಜೊತೆಗೆ ವಿ ಹ್ಯಾವ್ ಟು ಕನ್ಸಿಡರ್ I ಫಾರ್ electrolytes or the ions. Okay, ಇಲ್ಲಿ I ಎಷ್ಟಾಯ್ತು? 3 times ಆಯ್ತು. ಸೊ ಕಂಪೇರ್ ಟು ಗ್ಲುಕೋಸ್ ವಿಚ್ ವಿಲ್ ನಾಟ್ ಸ್ಪ್ಲಿಟ್, Mg2 plus ನಲ್ಲಿ the I value is going to be 3 times. So it is more, 3 times more, about 3 times more ಅಂತ ಹೇಳುದು right answer. Because of the 3 times of ion, it is 3 times more. An unripe mango placed in a concentrated salt solution to prepare pickle shrivels because. Unripe mango ಅನ್ನ ಎಲ್ಲಿಟ್ಟಿದ್ದಾರೆ? ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಅಲ್ಲಿ ಇಟ್ಟಿದ್ದಾರೆ. ಸೊಲ್ಯೂಷನ್ ಇಸ್ ಫಿಲ್ಡ್ ವಿತ್ NaCl. ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಅಲ್ಲಿ ಇದೆ. ಇಲ್ಲಿ ಒಂದು ಅನ್ರೈಪ್ ಮ್ಯಾಂಗೋ ಇದೆ ಅಂತ ಹೇಳಿ ಅನ್ಕೊಳ್ಳಿ. ಅವಾಗ ಏನಾಗಬೇಕು? ಮ್ಯಾಂಗೋ ಒಳಗಡೆ ಅಷ್ಟೊಂದು ಸಾಲ್ಟ್ ಇಲ್ಲ, ಬಟ್ ಹೊರಗಡೆ ಸಾಲ್ಟ್ ಇದೆ ಅಂತ ಹೇಳಿದ್ರೆ ಮ್ಯಾಂಗೋದಿಂದ ವಾಟರ್ ಮಾಲಿಕ್ಯೂಲ್ಸ್ಗಳು ಲೋವರ್ ಕಾನ್ಸಂಟ್ರೇಷನ್, ಮ್ಯಾಂಗೋ ಒಳಗಡೆ ಕಾನ್ಸಂಟ್ರೇಷನ್ ಕಡಿಮೆ ಇದೆ, ಸೊ ಲೋವರ್ ಕಾನ್ಸಂಟ್ರೇಷನ್ ಇಂದ ಹೈಯರ್ ಕಾನ್ಸಂಟ್ರೇಷನ್ಗೆ ಏನಾಗ್ತಿದೆ? ವಾಟರ್ ಮಾಲಿಕ್ಯೂಲ್ಸ್ ಪಾಸ್ ಆಗ್ತಾ ಇದೆ. ಅಂಡ್ ಯು ಕಾಲ್ ದಿಸ್ ಪ್ರಾಸೆಸ್ ಆಸ್ ವಾಟ್? ಆಸ್ಮೋಸಿಸ್. ಇದನ್ನ ನಾವು ಆಸ್ಮೋಸಿಸ್ ಅಂತ ಹೇಳ್ತೀವಿ. ಇಟ್ ಲೂಸಸ್ ವಾಟರ್ ಡ್ಯೂ ಟು ಆಸ್ಮೋಸಿಸ್ ಅಂತ ಹೇಳುವಂಥದ್ದು ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, at a given temperature, osmotic pressure of a concentrated solution is dash, higher than dilute solution, lower than dilute solution, same as that of dilute solution, cannot be compared with osmotic pressure of a dilute solution. See, namige gottide osmotic pressure is connected with the concentration with the formula pi is equal to RTC. Correct? Our keltiradenu comparison of
ಹೈ ಕಾನ್ಸಂಟ್ರೇಷನು ಲೋ ಕಾನ್ಸಂಟ್ರೇಷನ್. ಹೈ ಕಾನ್ಸಂಟ್ರೇಷನ್ ಇತ್ತು, ಆಸ್ಮೋಟಿಕ್ ಪ್ರೆಷರ್ ಆಫ್ ಅ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್. ಆಸ್ಮೋಟಿಕ್ ಪ್ರೆಷರ್ ಆಫ್ ಅ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಅಂದ್ರೆ ಪೈ ವ್ಯಾಲ್ಯೂ ಏನಿರಬೇಕು, ಮೋರ್. ಓಕೆನಾ? ಇಟ್ ಇಸ್ ಹೈಯರ್ ದ್ಯಾನ್ ದಟ್ ಆಫ್ ಡೈಲ್ಯೂಟ್ ಸೊಲ್ಯೂಷನ್. ಡೈಲ್ಯೂಟ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಇಲ್ಲಿ ಕಾನ್ಸಂಟ್ರೇಷನ್ ಕಡಿಮೆ ಇತ್ತು, ಹಾಗಾದ್ರೆ ಪೈ ವ್ಯಾಲ್ಯೂ ಕೂಡ ಕಡಿಮೆ ಇರುತ್ತೆ. ಹೆನ್ಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. So osmotic pressure is directly dependent on the concentration. Concentrated solution ke pi values greater than the dilute solution, hence option A is the correct one. Value of Van 2 factor for KCl, NaCl, K2SO4 respectively. Ili K plus Cl minus I is equal to ಎಷ್ಟು ಆಗಬೇಕು, Van 2 factor is equal to 2. ಇಲ್ಲಿ Na plus Cl minus I is equal to 2. ಇಲ್ಲಿ 2 times K plus ಅಂದ್ರೆ K plus ions 2 times ಇದೆ, sulfate ion 2 times ಇದೆ, I is equal to 3. So right answer will be 2, 2, 3. Option B is the right answer. Next, which of the following statement false ಆಗಿರುತ್ತೆ? Units of atmospheric pressure, osmotic pressure are same, because here we gave that units for pressure. Pressure ಅಂತ ಹೇಳಿದ್ರೆ you can measure in terms of bar, you can usually generally you can measure in terms of atmosphere, millimeter mercury, millimeter mercury, centimeter mercury and Pascal. There are different units apart from it. Reverse osmosis nalli molecules move through semi-permeable membrane from a region of lower concentration to a region of higher concentration. Isn't this wrong? Because lower concentration to higher concentration is osmosis. Reverse osmosis anta helidre ಏನಾಗಬೇಕಿತ್ತು, higher concentration ಇಂದ lower concentration ಗೆ ಹೊರಟೋಗಬೇಕಿತ್ತು ಅಲ್ವಾ? ವಾಟರ್ ಮಾಲಿಕ್ಯೂಲ್ಸ್ ಗಳು higher concentration ಇಂದ lower concentration ಗೆ. So option B ನಲ್ಲಿ there is something wrong. The value of molar depression constant depends upon the nature of the solvent. Yes, because Kf the expression ತೆಗೆದು ನೋಡಿದ್ರೆ it's equal to gas constant into molar mass of the solvent into freezing point square of the pure solvent divided by 1000 into depression in freezing point alva, enthalpy of fusion. Idralli what is M? Molar mass of the solvent. What is TF? Pure solvent in a freezing point. Hagadre definitely Kf depression constant, molar depression constant value should depend upon the solvent what we take. Correct? Relative lowering of vapor pressure is a dimensionless quantity. Relative lowering of vapor pressure is P0 minus Ps by P0 is equal to XB. What is XB? Mole fraction. Mole of one component by mole of another component. Mole and mole gets cancelled. Mole of one component by total mole of all the components. So mole by mole is mole fraction. Ali unitless agutte. So this is true, this is true. First one is true. Option B is the wrong choice here. So we can go with option B. Next one. The value of Henry's constant KH. KH value increase ಆಗ್ತಾ ಇದೆ ಅಂತ ಹೇಳಿದ್ರೆ solubility ಕಡಿಮೆ. But ಯಾವಾಗ solubility ಕಡಿಮೆ? When the temperature is more. So KH value increases with increase in temperature, whereas solubility decreases. Solubility decreases. Consider 2.1th figure. ನಿಮ್ಮ exemplar series ನಲ್ಲಿ this is a 2.1th figure. ಇಲ್ಲಿ permeable membrane ಇದೆ. Permeable membrane across ನಲ್ಲಿ fresh water compartment A ನಿಂದ ಸಾಲ್ಟ್ ಸೊಲ್ಯೂಷನ್ ಇರುವಂತಹ ಕಂಪಾರ್ಟ್ಮೆಂಟ್ B ಗೆ ಬರ್ತಾ ಇದೆ. ನೀವು ಇದನ್ನ ತಡಿಬಹುದು by applying the appropriate pressure either on piston A or piston B. ಸೊ ಯಾವ ಒಂದು ಸ್ಟೇಟ್ಮೆಂಟ್ ವಿಲ್ ಮೇಕ್ ಸೆನ್ಸ್ ಅಂತ ಹೇಳೋದು ನೀವು ಹೇಳಬೇಕು. ಆಪ್ಷನ್ ಎ ಹೇಳುತ್ತೆ ವಾಟರ್ ವಿಲ್ ಮೂವ್ ಫ್ರಮ್ ಸೈಡ್ ಎ ಟು ಸೈಡ್ ಬಿ. ಸೊ ಲೋವರ್ ರೀಜನ್, ಇಲ್ಲಿ ಲೋವರ್ ಕಾನ್ಸಂಟ್ರೇಷನ್ ಇದೆ. ಸೊ ಲೋವರ್ ಕಾನ್ಸಂಟ್ರೇಷನ್ ಇಂದ ಹೈಯರ್ ಕಾನ್ಸಂಟ್ರೇಷನ್ಗೆ ವಾಟರ್ ಹೋಗುತ್ತೆ ನೀವು ಯಾವಾಗ ಇಲ್ಲಿ ಪ್ರೆಷರನ್ನು ಅಪ್ಲೈ ಮಾಡಿದಾಗ. ಸೊ ನೀವು ಇಲ್ಲಿ ಪ್ರೆಷರ್ ಅಪ್ಲೈ ಮಾಡಲಿಲ್ಲ ಅಂತ ಹೇಳಿದ್ರು ಇಟ್ ಗೋಸ್ ಅಕ್ರಾಸ್ ದ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಸ್ಪಾಂಟೇನಿಯಸ್ಲಿ ನ್ಯಾಚುರಲಿ ಆ್ಯಂಡ್ ದಿಸ್ ಪ್ರಾಸೆಸ್ ಇಸ್ ಕಾಲ್ಡ್ ಆಸ್ ಆಸ್ಮೋಸಿಸ್. ಸೊ ದ ಪ್ರೆಷರ್ನ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ ಅಲ್ಲಿ. ಸೊ ಪಿಸ್ಟನ್ ಎ ಮೇಲೆ ಪ್ರೆಷರ್ನ ನೀವು ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಸೊ ವಾಟರ್ ವಿಲ್ ಮೂವ್ ಫ್ರಮ್ ಸೈಡ್ ಎ ಟು ಸೈಡ್ ಬಿ ಇಫ್ ಯು ಅಪ್ಲೈ ದ ಪ್ರೆಷರ್
if you apply the pressure which is lower than osmotic pressure on piston B. ಓಕೆ, ಪಿಸ್ಟನ್ ಬಿ ನಲ್ಲಿ ಆಸ್ಮೋಟಿಕ್ ಪ್ರೆಷರ್ ಅಂತ ಹೇಳಿದ್ರೆ ಏನು? ಪ್ರೆಷರ್ ಆಫ್ ಅ ಸೊಲ್ಯೂಷನ್ ವಿಚ್ ವಿಲ್ ಸ್ಟಾಪ್ ದ ಫ್ಲೋ ಆಫ್ ವಾಟರ್ ಮಾಲಿಕ್ಯೂಲ್ ಟು ಇಟ್ ಅಕ್ರಾಸ್ ದ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಅದಕ್ಕಿಂತ ಕಡಿಮೆ ಪ್ರೆಷರ್ ನೀವು ಇಲ್ಲಿ ಅಪ್ಲೈ ಮಾಡಿದ್ರೆ ವಾಟರ್ ವಿಲ್ ಮೂವ್ ಫ್ರಮ್ ಹಿಯರ್ ಟು ಹಿಯರ್. ಈವನ್ ಇಫ್ ಯು ಡು ನಾಟ್ ಅಪ್ಲೈ ದ ಪ್ರೆಷರ್ ಆನ್ ಪಿಸ್ಟನ್, water will, even if you do not touch the pressure, like reducing the pressure ಅಂತ ಹೇಳುವಂಥದ್ದು is not possible. like piston ಅಲ್ಲಿ pressure ನ reduce ಮಾಡುವಂಥದ್ದು, ನೀವು pressure ನ reduce ಮಾಡಿದ್ರು ಮಾಡಲಿಲ್ಲ ಅಂತ ಹೇಳಿದ್ರು osmotic pressureದು equal ಅಥವಾ ಕೆಳಗಡೆ ಇದ್ರೆ water will spontaneously move ಅಂತ ಹೇಳುವಂಥದ್ದು ಪಾಯಿಂಟ್ ನಂದು. ಓಕೆನಾ? ಸೆಕೆಂಡ್ ಪಾಯಿಂಟ್ ಹೇಳುತ್ತೆ water will move from side B to side A. B ಇಂದ A ಗೆ ಬರ್ತಾ ಇದೆ ಯಾವಾಗ? when the pressure is greater than osmotic pressure applied on piston B. Pressure greater than osmotic pressure ಅಂದ್ರೆ ಎಕ್ಸ್ಟರ್ನಲ್ ಪ್ರೆಷರ್ ಸ್ವಲ್ಪ ನೀವು ಜಾಸ್ತಿ ಆಡ್ ಮಾಡಬೇಕು ಅಡಿಷನ್ ಟು ಆಸ್ಮೋಟಿಕ್ ಪ್ರೆಷರ್. ಅವಾಗ ಏನಾಗುತ್ತೆ? ರಿವರ್ಸ್ ಆಸ್ಮೋಸಿಸ್ ಆಗುತ್ತೆ. ಹೈಯರ್ ಕಾನ್ಸಂಟ್ರೇಷನ್ ಇಂದ ಲೋವರ್ ಕಾನ್ಸಂಟ್ರೇಷನ್ಗೆ ವಾಟರ್ ಮಾಲಿಕ್ಯೂಲ್ಸ್ಗಳು ಬರುತ್ತೆ. ವಾಟರ್ ವಿಲ್ ಮೂವ್ ಫ್ರಮ್ ಸೈಡ್ ಬಿ ಟು ಸೈಡ್ ಎ. ಸೈಡ್ ಬಿ ಇಂದ ಸೈಡ್ ಎಗೆ ವಾಟರ್ ಮೂವ್ ಆಗುತ್ತೆ. ಇಫ್ ಪ್ರೆಷರ್ ಈಕ್ವಲ್ ಟು ಆಸ್ಮೋಟಿಕ್ ಪ್ರೆಷರ್ ಅಪ್ಲೈ ಮಾಡಿದಾಗ, ಪ್ರೆಷರ್ ಈಕ್ವಲ್ ಟು ಆಸ್ಮೋಟಿಕ್ ಪ್ರೆಷರ್ ಅಪ್ಲೈ ಮಾಡಿದ್ರೆ ವಾಟರ್ ವಿಲ್ ಸ್ಟಾಪ್ ಫ್ಲೋವಿಂಗ್ ಇನ್ ಟು ಬಿ ಫ್ರಮ್ ಎ. ಸ್ಟಾಪ್ ಆಗುತ್ತೆ, ಬಟ್ ಇಲ್ಲಿಂದ ಆಚೆಗೆ ಹೋಗಲ್ಲ. ವಾಟರ್ ವಿಲ್ ಮೂವ್ ಫ್ರಮ್ ಸೈಡ್ ಎ ಟು ಸೈಡ್ ಬಿ ಇಫ್ ಯು ಅಪ್ಲೈ ಎನಿ ಪ್ರೆಷರ್ ಆನ್ ಪಿಸ್ಟನ್ ಎ. ನೀವು ಅಪ್ಲೈ ಮಾಡಿದ್ರು ಇಲ್ಲ ಅಂತ ಹೇಳಿದ್ರು ದಿಸ್ ಗೋಸ್ ಹಿಯರ್. ಸೊ ಪ್ರೆಷರ್ ಆನ್ ಪಿಸ್ಟನ್ ಬಿ ಡಿಸೈಡ್ಸ್ ವೆದರ್ ವಾಟರ್ ಶುಡ್ ಎಂಟರ್ ಫ್ರಮ್ ಎ ಟು ಬಿ ಅಥವಾ ವೆದರ್ ವಾಟರ್ ಶುಡ್ ಗೋ ಫ್ರಮ್ ಬಿ ಟು ಎ ಅಲ್ವಾ? ಎ ಟು ಬಿ ವಾಟರ್ ಸ್ಟಾಪ್ ಆಗಬೇಕು ಅಂದರೆ ನೀವು ಕರೆಕ್ಟ್ ಆಗಿರೋ ಆಸ್ಮೋಟಿಕ್ ಪ್ರೆಷರ್ನ ಅಪ್ಲೈ ಮಾಡಿರಬೇಕು. ಕರೆಕ್ಟ್ ಆಗಿರೋ ಆಸ್ಮೋಟಿಕ್ ಪ್ರೆಷರ್ ಎಕ್ಸರ್ಟ್ ಆಗಿದೆ ಅಂದರೆ ಸ್ಟಾಪ್ಸ್, ವಿಚ್ ವಿಲ್ ಸ್ಟಾಪ್ ದ ಪ್ರೆಷರ್ ಫ್ರಮ್ ಎ ಟು ಬಿ. ಅದಕ್ಕಿಂತ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಇಲ್ಲಿಂದ ಹೈಯರ್ ಕಾನ್ಸಂಟ್ರೇಷನ್ ಇಂದ ವಾಟರ್ ಮಾಲಿಕ್ಯೂಲ್ಸ್ಗಳು ಬಿ ಇಂದ ಕಂಟೈನರ್ ಎಗೆ ಅಥವಾ ಕಂಪಾರ್ಟ್ಮೆಂಟ್ ಎಗೆ ಹೋಗುತ್ತೆ, ವಿಚ್ ಯು ಕಾಲ್ ಆಸ್ ರಿವರ್ಸ್ ಆಸ್ಮೋಸಿಸ್ ಅಂಡ್ ವಿಚ್ ಇಸ್ ಗಿವನ್ ಇನ್ ಆಪ್ಷನ್ ಬಿ. ನೆಕ್ಸ್ಟ್, what will we have the three aqueous solution sodium chloride ABC. ಈ ABC ಅಂತ ಹೇಳುವಂಥದ್ದು ಮೂರು aqueous solution ಆಗಿರುತ್ತೆ. ಸೊ ಇದಕ್ಕೆ ಕಾನ್ಸಂಟ್ರೇಷನ್ 0.1 molar, 0.1 molar, 0.01 molar ಹೀಗಿದ್ದಾಗ ಎಲ್ಲ ಸೊಲ್ಯೂಷನ್ಸ್ಗಳು ಕೂಡ NaCl ಆಗಿರುತ್ತೆ. ಸೊ ಇಟ್ ಹ್ಯಾಸ್ NaCl, NaCl, NaCl. Okay, this is Na plus Cl minus, Na plus Cl minus, Na plus Cl minus. I value ಏನಾಗಬೇಕು? 2, 2, 2. In all the places I value is 2. So Ia, Ib, Ic is equal to 2 ಆಯಿತು. Hence option C is the right answer. Option C is the right answer. ಸೊ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ವ್ಯಾನ್ ಟು ಫ್ಯಾಕ್ಟರ್ ಕೌಂಟ್ ಅನ್ನ ಮಾತ್ರ ಥಿಂಕ್ ಮಾಡಬೇಕು ನಾವು. ಆಟೋಮ್ಯಾಟಿಕಲಿ ವಿ ಟೆನ್ ಟು ಥಿಂಕ್ ಕಾನ್ಸಂಟ್ರೇಷನ್ ಡಿಫ್ರೆಂಟ್ ಕೊಟ್ಟಾಗ ಪೈ ವ್ಯಾಲ್ಯೂ ಡಿಫ್ರೆಂಟ್ ಇದೆ, ಸೊ ಅದ್ರ ಮೇಲೆ ನಾವು ಡಿಸೈಡ್ ಮಾಡಿಬಿಡ್ತೀವಿ. ಸೊ ದೇ ಹ್ಯಾವ್ ಗಿವನ್ ವ್ಯಾನ್ ಟು ಫ್ಯಾಕ್ಟರ್. ಸೊ ಆನ್ ದ ಬೇಸ್ ಆಫ್ ಇನ್ಫಾರ್ಮೇಶನ್ ಗಿವನ್ ಬಿಲೋ ಮಾರ್ಕ್ ದ ಕರೆಕ್ಟ್ ಆನ್ಸರ್. ಸ್ಟೇಟ್ಮೆಂಟ್ ಎ ಹೇಳುತ್ತೆ ಇನ್ ಬ್ರೋಮೋ ಈಥೇನ್ ಕ್ಲೋರೋ ಈಥೇನ್ ಮಿಕ್ಸ್ಚರ್ ಇಂಟರ್ಮಾಲಿಕ್ಯುಲರ್ ಇಂಟ್ರಾಕ್ಷನ್ ಬಿಟ್ವೀನ್ ಎ ಅಂಡ್ ಬಿ ಆರ್ ವೆರಿ ಸಿಮಿಲರ್ ಟು ಎ ಬಿ ಅಂತ ಹೇಳಿ. This is a ideal solution which will obey the Raoult's law. ಇದು ಐಡಿಯಲ್ ಸೊಲ್ಯೂಷನ್ ಅಂತ ಹೇಳ್ಬೋದು ನಾವು, ರೈಟ್? ಐಡಿಯಲ್ ಸೊಲ್ಯೂಷನ್ ಅಲ್ಲಿ ಬ್ರೋಮೋ ಈಥೇನ್ ಬ್ರೋಮೋ ಕ್ಲೋರೋ ಈಥೇನ್ ಅಲ್ಲಿ ಇರುವಂತಹ ಏನ್ ಬಾಂಡಿಂಗ್ ಇದೆ ಅಷ್ಟೇ ಬಾಂಡಿಂಗ್ ಇಫ್ ಯು ಮಿಕ್ಸ್ ದೀಸ್ ಟು ಸೊಲ್ಯೂಷನ್ಸ್ ಅವುಗಳ ನಡುವೆ ಇರುತ್ತೆ ಅಂತ ಹೇಳಿ. ಸೊ ಸೆಂಟೆನ್ಸ್ ಸಿ ಹೇಳುತ್ತೆ ಇನ್ ಎಥನೋಲ್ ಅಂಡ್ ಅಸೆಟೋನ್. ಎಥನೋಲ್ ಮತ್ತೆ ಅಸೆಟೋನ್ ಇಸ್ ಅ ಪಾಸಿಟಿವ್ ಡಿವಿಯೇಷನ್ ಏನು ಹೇಳ್ಬೋದು ಮಿಕ್ಸ್ಚರ್ ಇದು. ಸೊ ಪಾಸಿಟಿವ್ ಡಿವಿಯೇಷನ್ ಇದು. ಪಾಸಿಟಿವ್ ಡಿವಿಯೇಷನ್ ಏನಾಗುತ್ತೆ? ಎ ಬಿ ಬಿ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆರ್ ಸ್ಟ್ರಾಂಗರ್ ದ್ಯಾನ್ ಎ ಬಿ ಇಂಟ್ರಾಕ್ಷನ್. ಸೊ ಇದು ಯಾವ ಡಿವಿಯೇಷನ್ ಆಯಿತು? ಪಾಸಿಟಿವ್ ಡಿವಿಯೇಷನ್ ಆಯಿತು. ಪಾಸಿಟಿವ್ ಡಿವಿಯೇಷನ್ ಆಯಿತು. ಇನ್ ಕ್ಲೋರೋಫಾರ್ಮ್ ಅಂಡ್ ಅಸೆಟೋನ್ ಎ ಅಂಡ್ ಬಿ ಬಿ ಆರ್ ವೀಕರ್ ಕಂಪೇರ್ಡ್ ಟು ದ ಸೊಲ್ಯೂಷನ್ ಎ ಬಿ ಇಂಟ್ರಾಕ್ಷನ್. ಇದು ನಮ್ಮ ನೆಗೆಟಿವ್ ಡಿವಿಯೇಷನ್ ಆಯಿತು. ನೆಗೆಟಿವ್ ಡಿವಿಯೇಷನ್ಗೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವರು. ವೆರಿ ಇಂಪಾರ್ಟೆಂಟ್ ಟೈಪ್ ಆಫ್ ಕ್ವೆಶನ್. ಹಾಗಾದ್ರೆ ಇದರಲ್ಲಿ ಯಾವುದು ರೌಲ್ಟ್ಸ್ ಲಾವನ್ನು ಫಾಲೋ ಮಾಡುತ್ತೆ? ಸೊಲ್ಯೂಷನ್ ಎ ರೌಲ್ಟ್ಸ್ ಲಾವನ್ನು ಫಾಲೋ ಮಾಡುತ್ತೆ. 2 ಬೀಕರ್ಸ್ ತಗೊಂಡಿದ್ದಾರೆ ಆಫ್ ಕೆಪಾಸಿಟಿ 500 ml. ಅದರಲ್ಲಿ ಬೀಕರ್ ಎ ಅನ್ನ ಫಿಲ್ಡ್ ವಿತ್ 400 ml ಆಫ್ ವಾಟರ್, ಬೀಕರ್ ಬಿ ಅನ್ನ
ಇದು ಎ ಬೀಕರ್, ಇದು ಬಿ ಬೀಕರ್, ಇದರಲ್ಲಿ NaCl ಸೊಲ್ಯೂಷನ್ ತಗೊಂಡಿದ್ದಾರೆ. ಸೊ ಅದು ಕೂಡ 400 ml ತಗೊಂಡಿದ್ದಾರೆ, ಸೇಮ್ ಕ್ವಾಂಟಿಟಿ ಆಫ್ ವಾಟರ್. ಓಕೆ, ಸೊ ಅಟ್ ದ ಸೇಮ್ ಟೆಂಪರೇಚರ್ ಬೋತ್ ದ ಬೀಕರ್ಸ್ ವೇರ್ ಪ್ಲೇಸ್ಡ್ ಇನ್ ಅ ಕ್ಲೋಸ್ಡ್ ಕಂಟೈನರ್. ಎರಡನ್ನು ಕೂಡ ಅವರು ಕ್ಲೋಸ್ ಮಾಡಿದ್ರು ಆಫ್ ದ ಸೇಮ್ ಮಟೀರಿಯಲ್ ಯೂಸ್ ಮಾಡಿಕೊಂಡು, ಸೇಮ್ ಕೆಪಾಸಿಟಿ. ಹಾಗಾದ್ರೆ at a given temperature, which of the following statement is correct about the vapor pressure of pure water and that of sodium chloride solution? ನೋಡ್ಬೇಕಾದ್ರೆ ಅನ್ಸುತ್ತೆ ಓ ಏನೋ ದೊಡ್ಡ ಕ್ವೆಶನ್ ಅಂತ ಹೇಳಿ, ಬಟ್ ಇಟ್ಸ್ ವೆರಿ 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 ಸಿಂಪಲ್. ಅವ್ರು ಕೇಳಿರೋ ಎಲ್ಲ ಆಪ್ಷನಲ್ಲೂ ಎಲ್ಲಿ ವೇಪರ್ ಪ್ರೆಷರ್ ಜಾಸ್ತಿ ಇದೆ, ವೇಪರ್ ಪ್ರೆಷರ್ ಆಫ್ ದ ಪ್ಯೂರ್ ಸಾಲ್ವೆಂಟ್ ಇಸ್ ಗ್ರೇಟರ್ ದನ್ ಸೊಲ್ಯೂಷನ್, ದಟ್ಸ್ ಇಟ್. ಇಲ್ಲಿ ವೇಪರ್ ಪ್ರೆಷರ್ ಜಾಸ್ತಿ ಇದೆ ಅಲ್ವಾ, P0 ಇಸ್ ಗ್ರೇಟರ್ ದ್ಯಾನ್ PS, ದಟ್ಸ್ ಇಟ್. ಅಷ್ಟೇ ನಮಗೆ ಹೇಳಬೇಕಾಗಿರುವಂಥದ್ದು. ವೇಪರ್ ಪ್ರೆಷರ್ ಇನ್ ಕಂಟೈನರ್ ಎ ಇಸ್ ಮೋರ್ ದ್ಯಾನ್ ವೇಪರ್ ಪ್ರೆಷರ್ ಇನ್ ಕಂಟೈನರ್ ಬಿ. ಯಾಕೆ? ಬಿಕಾಸ್ ಇನ್ ಕಂಟೈನರ್ ಬಿ ಏನಾಗ್ತಿದೆ, ವಾಟರ್ ಮಾಲಿಕ್ಯೂಲ್ಸ್ಗಳು ಇಂಟರಾಕ್ಟ್ ಮಾಡ್ತಾ ಇದ್ದಾವೆ ನಮ್ಮ ಸೋಡಿಯಂ ಕ್ಲೋರೈಡ್ ಸೊಲ್ಯೂಟ್ಗಳ ಜೊತೆಗೆ. ನೆಕ್ಸ್ಟ್ ಕ್ವೆಶನ್, ಇಫ್ ಟೂ ಲಿಕ್ವಿಡ್ಸ್ ಎ ಅಂಡ್ ಬಿ ಫಾರ್ಮ್ ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ ಎಟ್ ಸಮ್ ಸ್ಪೆಸಿಫಿಕ್ ಕಾಂಪಿಸಿಷನ್. ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ ಅಂತ ಹೇಳಿದ್ರೆ ಅವರು ಯಾವ ಡಿವಿಯೇಷನ್ ತೋರಿಸ್ತಾ ಇದ್ದಾರೆ, ಪಾಸಿಟಿವ್ ಡಿವಿಯೇಷನ್ ಅನ್ನ ರೌಲ್ಸ್ ಲಾದಿಂದ ತೋರಿಸ್ತಾ ಇದ್ದಾರೆ. ಪಾಸಿಟಿವ್ ಡಿವಿಯೇಷನ್ ಇದೆ ಅಂತ ಹೇಳಿದ್ರೆ ಅದರರ್ಥ ಎ ಬಿ ಈಸ್ ವೀಕರ್, ಎ ಬಿ ಇಂಟರಾಕ್ಷನ್ ಇಸ್ ವೀಕರ್ ದ್ಯಾನ್ ಎ ಆ್ಯಂಡ್ ಬಿ ಬಿ. ಓಕೆ, ಸೊ ಈ ಕೇಸ್ನಲ್ಲಿ ನೀವು ನೆನ್ಪಿಟ್ಕೊಳ್ಬೇಕು, ಯಾವಾಗ ಒಂದು ಮಿಕ್ಸ್ಚರ್ ಅಜಿಯೋಟ್ರೋಪಿಕ್ ಫಾರ್ಮ್ನಲ್ಲಿ ಹೋಗ್ತಾ ಇದೆಯೋ, ವೇಪರ್ ಫೇಸು ಅಕ್ವೇಸ್ ಫೇಸ್ನಲ್ಲೂ ಕೂಡ ಲಿಕ್ವಿಡ್ ಫೇಸ್ನಲ್ಲೂ ಅದರ ಕಾಂಪೋಸಿಷನ್ ಸೇಮ್ ಇರಬೇಕು. ಸೊ ಎ ಬಿ ಇಂಟ್ರಾಕ್ಷನ್ಸ್ ಆರ್ ಸ್ಟ್ರಾಂಗರ್ ಅಲ್ಲ, ಇಲ್ಲಿ ಎ ಬಿ ಇಂಟ್ರಾಕ್ಷನ್ಸ್ ಆರ್ ವೀಕರ್ ದ್ಯಾನ್ ದೋಸ್ ಆಫ್ ಬಿ ಬಿ. ಎಸ್, ಆಲ್ಮೋಸ್ಟ್ ನಮ್ಗೆ ಈ ಆಪ್ಷನ್ ಮ್ಯಾಚ್ ಆಗ್ತಾ ಇದೆ. ವೈ ನಾಟ್ ಬಿ ಅಂಡ್ ಸಿ ಅಂತ ಹೇಳಿ ಸ್ಕ್ರೀನ್ ಮಾಡೋಣ. ವೇಪರ್ ಪ್ರೆಷರ್ ಆಫ್ ಅ ಸೊಲ್ಯೂಷನ್ ಇನ್ಕ್ರೀಸಸ್ ಬಿಕಾಸ್ ಮೋರ್ ನಂಬರ್ ಆಫ್ ಮಾಲಿಕ್ಯೂಲ್. ಈಗ ನೋಡಿ, ಎರಡು ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ ತಗೊಂಡ್ಮೇಲೆ ಏನು ಕಾಂಪೋಸಿಷನ್ ಇಲ್ಲಿರುತ್ತೋ ಲಿಕ್ವಿಡ್ನಲ್ಲಿರುತ್ತೋ ಅದೇ ಕಾಂಪೋಸಿಷನ್ ವೇಪರ್ನಲ್ಲಿರಬೇಕು. ಅವ್ರೇನು ಹೇಳ್ತಿದ್ದಾರೆ, ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್, ಈ ಒಂದು ವೇಪರ್ ಪ್ರೆಷರ್ ಏನಿದೆ ಸೊಲ್ಯೂಷನ್ ಇದು ಇನ್ಕ್ರೀಸ್ ಆಗುತ್ತಂತೆ. ಯಾಕೆ? ಮೋರ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಆಫ್ ಲಿಕ್ವಿಡ್ ಎನು ಬಿನು ಎಸ್ಕೇಪ್ ಆಗುತ್ತೆ, ಸೊಲ್ಯೂಷನ್ ಇಂದ ಎ ಮತ್ತೆ ಬಿ ಎಸ್ಕೇಪ್ ಆಗ್ತಾ ಇದೆ ಅಂತ ಹೇಳಿ. ದಟ್ ಇಸ್ ನಾಟ್ ಪಾಸಿಬಲ್ ಬಿಕಾಸ್ ಇದು ಅಜಿಯೋಟ್ರೋಪ್ ಆಗಿರೋದ್ರಿಂದ ಲಿಕ್ವಿಡ್ ಫೇಸ್ನಲ್ಲೂ ಮತ್ತೆ ಈ ಒಂದು ಫೇಸ್ನಲ್ಲೂ ಸೇಮ್ ಕಾಂಪೋಸಿಷನ್ ಇರಬೇಕಾಗುತ್ತೆ. ಸೊ ಅಲ್ಲಿ ಈಕ್ವಲ್ ಕಾಂಪೋಸಿಷನ್ ಇದೆ ಅಂತ ಹೇಳಿ ಅರ್ಥ ಏನು, ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇನ್ ದ ಲಿಕ್ವಿಡ್ ಫೇಸ್, ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇನ್ ದ ವೇಪರ್ ಫೇಸ್ ಶುಡ್ ಬಿ ಈಕ್ವಲ್. Vapor pressure of a solution decreases because less number of molecules of only one of the liquid escape of the solution. See, azeotrope nalli vapor phase anta ಹೇಳುವಂತದ್ದು equal ಇರುತ್ತೆ, ಅದು ಡಿಕ್ರೀಸು ಆಗಲ್ಲ ಇನ್ಕ್ರೀಸು ಆಗಲ್ಲ because it is an azeotrope. ಹಾಗಾಗಿ ಇದೆರಡು ಸೆಂಟೆನ್ಸ್ ನ ನೀವು ಕ್ಯಾನ್ಸಲ್ ಮಾಡಬಹುದು outrightly. Option D is the right answer. 4 liter of 0.02 molar aqueous solution of sodium chloride was diluted by adding 1 liter of water. The molality of the resultant solution ಏನು? ಡೈಲ್ಯೂಷನ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಆಯಿತು. ಡೈಲ್ಯೂಷನ್ ಫಾರ್ಮುಲಾ ಏನು ಹೇಳುತ್ತೆ, M1V1 is equal to M2V2. ಆಲ್ ರೈಟ್, ಸೊ ವಾಟ್ ಇಸ್ M1 ಹಿಯರ್? ಕೊಟ್ಟಿರುವಂಥ ಸೊಲ್ಯೂಷನಿನ ಮೊಲಾರಿಟಿ 0.02 ಮೋಲಾರ್ ಇಂಟು 4 ಲೀಟರ್ is equal to M2 ಅಂತ ಹೇಳಿದ್ರೆ we don't know, we need to identify, but V2 here total volume will be 4 liter plus 1 liter is equal to 5 liter. So total volume ಏನಾಯ್ತು ಇಲ್ಲಿ 5 liter ಆಯ್ತು. So if you calculate M2, 0.02 into 4 divided by 5, nothing but 0.08 by 5. ಐದೊಂದ್ಲಿ ಇನ್ನು 3 ಉಳ್ಕೊಳ್ಳುತ್ತೆ, 30 ಆಯಿತು, 5 6ಲಿ 30. So it's equal to 0.016 molar. Right answer ಬಂದು option D. Excuse me. On the basis of given information, ಓಕೆ, ನಾವು ಕರೆಕ್ಟ್ ಆಗಿರೋ ಒಂದು ಸ್ಟೇಟ್ಮೆಂಟ್ ಅನ್ನು ಹಾಕೋಣ. ಕೊಟ್ಟಿರುವ ಇನ್ಫಾರ್ಮೇಶನ್ ಮೇಲೆ ಕರೆಕ್ಟ್ ಆಗಿರೋ ಒಂದು ಸ್ಟೇಟ್ಮೆಂಟ್ ಹಾಕೋಣ. ಏನದು? ಅಟ್ ಸ್ಪೆಸಿಫಿಕ್ ಕಾಂಪೋಸಿಷನ್, ಸ್ಟೇಟ್ಮೆಂಟ್ ಓದೋಣ ಫಸ್ಟಿಗೆ. ಅಸಿಟೋನ್ ಅಂಡ್ ಮೆಥನಾಲ್ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ. ಅಸಿಟೋನ್ ಮೆಥನಾಲ್ನಲ್ಲಿ ಸಮ್ ಆಫ್ ದ ಹೈಡ್ರೋಜನ್ ಬಾಂಡ್ಸ್ ಬಿಟ್ವೀನ್ ಮೆಥನಾಲ್ ಮಾಲಿಕ್ಯೂಲ್ಸ್ ವಿಲ್ ಬ್ರೇಕ್. ಇದನ್ನ ನಾನು ತುಂಬ ಸಲ ಆಲ್ರೆಡಿ ತೋರಿಸಿದ್ದೀನಿ, ಇನ್ನೊಂದ್ಸಲ ನೋಡಿ. ಮೆಥನಾಲ್ ಮಾಲಿಕ್ಯೂಲ್ಸ್ನಲ್ಲಿ ಈ ಒಂದು ಎಕ್ಸ್ಕ್ಯೂಸ್ ಮೀ
ಸ್ವಲ್ಪ ಕೆಮ್ಮಾಗ್ಬಿಟ್ಟಿದೆ, ಅಲ್ಲಿ ಇಲ್ಲಿ ಕೆಮ್ಮಿದ್ರೆ ಅವಾಗವಾಗ ಎಕ್ಸ್ಕ್ಯೂಸ್ ಕೇಳಿಲ್ಲ ಅಂದರೆ ಸಾರಿ. ಸೊ ಈ ಬಾಂಡಿಂಗ್ ಏನಾಗ್ತದೆ, ಬ್ರೇಕ್ ಆಗ್ತದೆ ಎಸೆಟೋನ್ ಇದ್ದಾಗ. ಓಕೆ, ಎಸೆಟೋನ್ ಇದ್ದಾಗ ಆ ಬಾಂಡಿಂಗ್ ಬ್ರೇಕ್ ಆಗುತ್ತೆ ಅಂತ ಹೇಳ್ತಾರೆ. ಇಟ್ಸ್ ಟ್ರೂ. ಆದರೆ ಇವರು ಯಾವುದಕ್ಕೆ ಎಕ್ಸಾಂಪಲ್ ಆಗಿ ತಗೊಳ್ತೀವಿ ನಾವು? ಪಾಸಿಟಿವ್ ಡಿವಿಯೇಷನ್ಗೆ ಎಕ್ಸಾಂಪಲ್ ಆಗಿ ತಗೊಳ್ತೀವಿ. ಅರ್ಥ, ಮೆಥನಾಲ್ ಇಂಟರಾಕ್ಷನ್ ಆ್ಯಂಡ್ ಎಸೆಟೋನ್ ಇಂಟರಾಕ್ಷನ್ ಇಸ್ ಗ್ರೇಟರ್ ದ್ಯಾನ್ AB ಇಂಟರಾಕ್ಷನ್ಸ್. ಸೊ ಅವುಗಳು ಪಾಸಿಟಿವ್ ಡಿವಿಯೇಷನ್ಗೆ ಒಳಗಾಗುತ್ತೆ. ಮತ್ತು ಪಾಸಿಟಿವ್ ಡಿವಿಯೇಷನ್ಗೆ ಒಳಗಾಗೋರನ್ನ ನಾವು ಮಿನಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪ್ ಅಂತ ಹೇಳ್ತೇವೆ. ಸೊ ಅಟ್ ಸ್ಪೆಸಿಫಿಕ್ ಕಾಂಪಿಸಿಷನ್ ಮೆಥನಾಲ್ ಎಸೆಟೋನ್ ವಿಲ್ ಬಿ ಮಿನಿಮಮ್ ಬಾಯ್ಲಿಂಗ್ and positive deviation. Isn't it true? Yes. ಇದು ಮ್ಯಾಚ್ ಮಾಡುತ್ತೆ ಎರಡು ಕಂಡೀಷನ್ಸ್ನ? Yes, madam. All good. KH ವ್ಯಾಲ್ಯೂ ಫಾರ್ ಆರ್ಗಾನ್, ಕಾರ್ಬನ್ ಡೈಆಕ್ಸೈಡ್, ಫಾರ್ಮಾಲ್ಡಿಹೈಡ್, ಮೀಥೇನ್ನ ಕೊಟ್ಬಿಟ್ಟಿದ್ದಾರೆ ಅವರು. ಸೊ ಆರ್ಗಾನಿಗೆ ವ್ಯಾಲ್ಯೂ ಬಂದು 40.39 ಇದೆ ಹೈಯೆಸ್ಟ್, ಕಾರ್ಬನ್ ಡೈಆಕ್ಸೈಡ್ಗೆ 1.67 ಇದೆ, ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫಾರ್ಮಾಲ್ಡಿಹೈಡ್ಗೆ 1.83 into -5, ತುಂಬ ದ ಲೋವೆಸ್ಟ್. ಇದು ಲೋವೆಸ್ಟ್ KH ಅಂತ ಹೇಳಿದ್ರೆ ಹೈಲಿ ಸಾಲ್ಯುಬಲ್. ಲೋವೆಸ್ಟ್ ವ್ಯಾಲ್ಯೂ ಆಫ್ KH ಅಂದರೆ ಹೈಲಿ ಸಾಲ್ಯುಬಲ್ ಗ್ಯಾಸ್ ಇದು, ಅಥವಾ ಹೈಲಿ ಸಾಲ್ಯುಬಲ್ ವಾಟರ್. ಇದು ಹೈಯೆಸ್ಟ್ ಅಂದರೆ ಲೋ ಸಾಲ್ಯುಬಿಲಿಟಿ. ಇದು ಯಾವುದು? ಆರ್ಗಾನ್ ಈಸ್ ಲೋ ಸಾಲ್ಯುಬಿಲಿಟಿ. ಮತ್ತೆ 0.43 ಇದೆ, ಅದು ಯಾವುದ್ರದ್ದು? ಮೀಥೇನ್ ಇದು 0.43 ಇದೆ. ಹಾಗಾದರೆ ನಾವು ಆರ್ಡರನ್ನು ಕ್ರಿಯೇಟ್ ಮಾಡಬೇಕು. ಹೈಯೆಸ್ಟ್ ಸಾಲ್ಯುಬಲ್ ಯಾವುದು ಇದರಲ್ಲಿ? ಫಾರ್ಮಾಲ್ಡಿಹೈಡ್ಗೆ ಹೈಯೆಸ್ಟ್ ಸಾಲ್ಯುಬಿಲಿಟಿ ಇದೆ ವಾಟರ್ನಲ್ಲಿ, ಫಾಲೋಡ್ ಬೈ ಮೀಥೇನ್ ಗ್ಯಾಸ್ ಇಸ್ ಸಾಲ್ಯುಬಲ್, ಪಾಯ್ಸನಸ್ ಗ್ಯಾಸ್ ಅದು. ಆಮೇಲೆ ಬರುತ್ತೆ ಕಾರ್ಬನ್ ಡೈಆಕ್ಸೈಡ್ 1.67, ಆಮೇಲೆ ಬರುತ್ತೆ ನಮ್ಮ ಆರ್ಗಾನ್. ನಾವು ಇಫ್ ಯು ರೈಟ್ ದ ವ್ಯಾಲ್ಯೂ, ಇದ್ರದ್ದು ವ್ಯಾಲ್ಯೂ ಬಂದು 1.83 into 10 to the power -5. ಇದು 0.413, ದಿಸ್ ಇಸ್ 1.67 and this will be 40.39. So right answer ಏನಾಯ್ತು ಇವಾಗ? Argon has least, option C. Yes. Next, more than multiple answers correct ಇರುವಂತ ಕೆಲವೊಂದು ಕ್ವೆಶನ್ಸ್ ನಾನು ಚೂಸ್ ಮಾಡಿದ್ದೀನಿ. ಇದು KCET ನಲ್ಲಿ ಕೇಳಲ್ಲ, ಬಟ್ ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕಷ್ಟೇ. KCET ನಲ್ಲಿ ಒಂದು ಆನ್ಸರ್ ಕರೆಕ್ಟ್ ಇರೋ ಕ್ವೆಶನ್ ಮಾತ್ರ ಕೇಳ್ತಾರೆ. ಕ್ವೆಶ್ಚನ್ ಬಂದು ಅವ್ರು 3 ಪ್ಯಾರಾಮೀಟರ್ಸ್ ಕೊಟ್ಟಿದ್ದಾರೆ. ಈ 3 ಪ್ಯಾರಾಮೀಟರ್ಸ್ ಮೇಲೆ ನಾವು ಸಾಲ್ಯುಬಿಲಿಟಿಯನ್ನು ಜಡ್ಜ್ ಮಾಡಬೇಕು. ಒಂದು ನೇಚರ್ ಆಫ್ ದ ಸೊಲ್ಯೂಟ್, ಟೆಂಪರೇಚರ್ ಆ್ಯಂಡ್ ಪ್ರೆಷರ್. ಅವ್ರು ಕೇಳ್ತಾರೆ ವಿಚ್ ಆಫ್ ದ ಫಾಲೋವಿಂಗ್ ಫ್ಯಾಕ್ಟರ್ ಅಥವಾ ಫ್ಯಾಕ್ಟರ್ಸ್ ಅಫೆಕ್ಟ್ ದ ಸಾಲ್ಯುಬಿಲಿಟಿ ಆಫ್ ದ ಗೇಷಿಯಸ್ ಸೊಲ್ಯೂಟ್. ಇದನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊಲ್ಯೂಟ್ ಬಂದು ಗ್ಯಾಸು, ಆಯ್ತಾ, ಇನ್ ಅ ಫಿಕ್ಸ್ಡ್ ವಾಲ್ಯೂಮ್ ಆಫ್ ದ ಸಾಲ್ವೆಂಟ್. ಸೊ ಸಾಲ್ವೆಂಟ್ ಒಳಗಡೆ ಗ್ಯಾಸ್ನ ಫಿಲ್ ಮಾಡ್ತಿದ್ದೀರಾ. ಸೇ ಫಾರ್ ಎಕ್ಸಾಂಪಲ್ ನೀವು ಕುಡಿಯುವಂಥ ಯಾವುದಾದ್ರು ಒಂದು ಜ್ಯೂಸು, ಇಟ್ ಈಸ್ ಅ ಲಿಕ್ವಿಡ್, ಅದರೊಳಗಡೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ನ ಫಿಲ್ ಮಾಡಬೇಕು. ಅಂಥ ಸಿಚುವೇಷನಲ್ಲಿ ನಾವು ಯಾವುದನ್ನ ಗಮನ ಹರಿಸ್ಕೊಳ್ಬೇಕು ಅಂತ ಹೇಳಿ, ಟೆಂಪ್ರೇಚರ್ ಕಾನ್ಸ್ಟೆಂಟ್ ಆಗಿದ್ಕೊಂಡು, ಟೆಂಪ್ರೇಚರ್ ಈ ರೂಮ್ ಟೆಂಪ್ರೇಚರ್ನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ನ ನಾನು ನೀರಿಗೆ ಹಾಕಬೇಕು ಅಂದರೆ ಕಾರ್ಬನ್ ಡೈಆಕ್ಸೈಡ್ ಫಸ್ಟ್ ಆಫ್ ಆಲ್ ನೀರಿನಲ್ಲಿ ಡಿಸಾಲ್ವ್ ಆಗಬೇಕಾ? ಎಸ್. ಸೊ ಅದು ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್, ನೇಚರ್ ಆಫ್ ದ ಸಾಲ್ವೆಂಟು ಕಾರ್ಬನ್ ಡೈಆಕ್ಸೈಡ್ ಮೇಲೆ ಡಿಪೆಂಡ್ ಆಗಿರಬೇಕು. ಮತ್ತು ನಾನು ಎಷ್ಟು ಪ್ರೆಷರ್ ಹಾಕ್ತಾ ಇದ್ದೀನಿ ಅಂತ ಹೇಳಿದ್ರ ಮೇಲೆ ಡಿಪೆಂಡ್ ಆಗಿರಬೇಕು. ಸೊ ಪ್ರೆಷರ್ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತು ನೇಚರ್ ಆಫ್ ದ ಕಾರ್ಬನ್ ಡೈಆಕ್ಸೈಡ್ ಸೊಲ್ಯೂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್ನಲ್ಲಿದ್ದಾಗ, ರೂಮ್ ಟೆಂಪ್ರೇಚರ್ನಲ್ಲಿ ನಾವು ಜಾಸ್ತಿ ಪ್ರೆಷರನ್ನು ಹಾಕಿದ್ರೆ ಜಾಸ್ತಿ ಸೊಲ್ಯೂಟ್ಗಳು, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ಗಳು ಆ ಪ್ರೆಷರ್ನಲ್ಲಿ ಈಸಿಯಾಗಿ ಸಾಲ್ಯುಬಲ್ ಆಗುತ್ತೆ. ಇದೊಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ ನಾನು. ಸೊ ಈ ಕಂಡೀಷನ್ಸ್ ವಿಲ್ ಅಫೆಕ್ಟ್ ದ ಸಾಲ್ಯುಬಿಲಿಟಿ. ಸೆಕೆಂಡ್ ಕಂಡೀಷನ್ ನೋಡ್ಕೊಳ್ಳಿ, ಪ್ರೆಷರ್ನ ಕಾನ್ಸ್ಟೆಂಟ್ ಆಗಿ ಇಟ್ಕೋತಾರೆ. ಅಂದರೆ ನಮ್ಮ ಅಟ್ಮಾಸ್ಫಿಯರಿಕ್ ಪ್ರೆಷರು ಇದು ಕಾನ್ಸ್ಟೆಂಟ್ ಇರುತ್ತೆ ಯಾವಾಗಲೂ ಕೂಡ, 1 atmospheric. ಈ ಸಂದರ್ಭದಲ್ಲಿ ನಾವು ಫ್ರಿಡ್ಜ್ನಲ್ಲಿ ಒಂದು ಜ್ಯೂಸ್ ಬಾಟಲ್ ಇಡ್ತೀವಿ, ಹೊರಗಡೆ ಒಂದು ಜ್ಯೂಸ್ ಬಾಟಲ್ ಇಡ್ತೀವಿ. ಫ್ರಿಡ್ಜ್ನಲ್ಲಿ ಟೆಂಪ್ರೇಚರ್ ಕಡಿಮೆ ಇರುತ್ತೆ, ಆ ಫ್ರಿಡ್ಜ್ನಿಂದ ತೆಗೆದ ಜ್ಯೂಸಿಗೆ ಯಾವಾಗಲೂ ಕ್ರಿಸ್ಪಿನೆಸ್ ಜಾಸ್ತಿ, ಅಂದರೆ ಅಲ್ಲಿ ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ ಏನಾಗಿದೆ, ಸಾಲ್ಯುಬಲ್ ಆಗಿದೆ. ಅದೇ ನಾವು ರೂಮ್ ಟೆಂಪ್ರೇಚರ್ನಲ್ಲಿ ಇಟ್ಟಿರುವ ಜ್ಯೂಸ್ ಬಾಟಲ್ನಲ್ಲಿ ಅಷ್ಟೊಂದು ಕ್ರಿಸ್ಪಿನೆಸ್ ಇರಲ್ಲ, ಅದನ್ನೊಂಥರ ಜ್ಯೂಸ್ ವಾಟರ್ ಕುಡ್ದಂಗೆ, ಸಕ್ಕರೆ ನೀರು ಕುಡ್ದಂಗೆ ಅನಿಸುತ್ತೆ, ಬಿಕಾಸ್ ಅಲ್ಲಿ ಸಾಲ್ಯುಬಿಲಿಟಿ ಕಡಿಮೆ ಆಗುತ್ತೆ. ಸೊ ಅಲ್ಲೂ ಕೂಡ ನೇಚರ್ ಆಫ್ ದ ಸೊಲ್ಯೂಟ್, ಯಾವ ಗ್ಯಾಸ್ನ ಪಾಸ್ ಮಾಡ್ತಾ ಇದ್ದೀವಿ ಅಂತ ಹೇಳೋದು ಇಂಪಾರ್ಟೆಂಟು, ಮತ್ತು ಟೆಂಪ್ರೇಚರ್ B will alter the situation, right? So A ಮತ್ತೆ B will decide the solubility of the gas in water. Next, intermolecular force between benzene molecule
are nearly the same strength as those of toluene molecule. ಅಂದ್ರೆ ಇಲ್ಲಿ ಎ ಇಂಟ್ರಾಕ್ಷನ್ ಮತ್ತೆ ಬಿ ಇಂಟ್ರಾಕ್ಷನ್ ಇಸ್ ಆಲ್ಮೋಸ್ಟ್ ಸೇಮ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಲೆಟ್ಸ್ ಅಸ್ಯೂಮ್ ದಟ್ ಎ ಬಿ ಇಂಟ್ರಾಕ್ಷನ್ ಆಲ್ಸೋ ಸೇಮ್ ಇರುತ್ತೆ. ಹಾಗಾದ್ರೆ ಅವು ಯಾವ ಸೊಲ್ಯೂಷನ್ ಫಾರ್ಮ್ ಮಾಡುತ್ತೆ? ಐಡಿಯಲ್ ಸೊಲ್ಯೂಷನ್. ನಿಮ್ಗೊಂದು ಪೇರ್ ಸಿಕ್ತು ಇಲ್ಲಿ, ಯಾರವರು? ಬೆನ್ಸಿನ್ ಮತ್ತೆ ಟೊಲ್ಯೂನ್ ಅಥವಾ ಟಾಲ್ವಿನ್. ಐಡಿಯಲ್ ಸೊಲ್ಯೂಷನ್ಸ್ ನಲ್ಲಿ ದ ಚೇಂಜ್ ಇನ್ ಎಂಥಾಲ್ಪಿ ಇಸ್ 0, ಚೇಂಜ್ ಇನ್ ವಾಲ್ಯೂಮ್ ಇಸ್ 0. ಆಯ್ತಾ? ಐಡಿಯಲ್ ಸೊಲ್ಯೂಷನ್ ಇದು ಒಬೇ ಮಾಡುತ್ತೆ. ಅವ್ರು ಕೇಳಿರೋದು ಯಾವುದು ನಾಟ್ ಟ್ರೂ ಅಂತ ಹೇಳಿ. ನಾಟ್ ಟ್ರೂ ಯಾವುದು ಅಂತ ಹೇಳಿ. ಐಡಿಯಲ್ ಸೊಲ್ಯೂಷನ್ ಗೆ ಈ ತರ ಐಸಿಯೋಟ್ರೋಪಿಕ್ ಮಿಕ್ಸ್ಚರ್ ನೆಗೆಟಿವ್ ಪಾಸಿಟಿವ್ ಡಿವಿಯೇಷನ್ ಇರಲ್ಲ. ಬಿಕಾಸ್ ದೇ ಡು ನಾಟ್ ಡಿವಿಯೇಟ್, ದೇ ಒಬೇ ದ ರೌಲ್ಸ್ ಲಾ. ಅದು ರೌಲ್ಸ್ ಲಾವನ್ನು ಒಬೇ ಮಾಡುತ್ತೆ. ಮತ್ತೆ ಇನ್ ದ ಸೇಮ್ ಟೈಮ್ ಇನ್ನೊಂದು ಪಾಯಿಂಟ್ ಏನಂದ್ರೆ ದೇ ವಿಲ್ ನಾಟ್ ಫಾರ್ಮ್ ಐಡಿಯಲ್ ಸೊಲ್ಯೂಷನ್ ಅಂತ ಹೇಳಿಕೊಟ್ಟಿದ್ದಾರೆ. ಸೊ ದೇ ವಿಲ್ ಫಾರ್ಮ್ ಐಡಿಯಲ್ ಸೊಲ್ಯೂಷನ್, ಈ ಬೆನ್ಸಿನ್ ಅಂಡ್ ಟಾಲ್ವಿನ್ ಕಾಂಪೊನೆಂಟ್. ನೆಕ್ಸ್ಟ್, relative lowering of vapor pressure is a colligative property because, see, colligative property and it will depend upon the number of the solute, not the nature of the solute. A solute electrolyte adru agirbodu, non electrolyte agirbodu. Non electrolyte andre the one which will not ionize, electrolyte andre the one which will ionize. ನೀವು ಓದ್ ನೋಡಿ, out of all the statements given, statement A and B are correct. Statement A ಹೇಳುತ್ತೆ concentration of non electrolyte ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ and does not depend upon the nature. It depends upon the number of particles of the electrolyte but not on the nature of the solute particles. Correct. Option C nu wrong, D nu wrong, because idರಲ್ಲಿ ಅದು ಹೇಳುತ್ತೆ depends upon the concentration as well as nature. Depends upon the concentration of electrolyte to non-electrolyte as well as on the nature ಅಂತ ಹೇಳುತ್ತೆ. Hence both the statements are wrong. Van 't Hoff factor I is given by the expression ಏನು ನಾರ್ಮಲ್ ಮೋಲಾರ್ ಮಾಸ್ ಬೈ ಅಬ್ನಾರ್ಮಲ್ ಮೋಲಾರ್ ಮಾಸ್. ಅದೇ ಥರ ಅಬ್ಸರ್ವ್ಡ್ ಕೊಲಿಗೇಟಿವ್ ಪ್ರಾಪರ್ಟಿ ಬೈ ಕ್ಯಾಲ್ಕುಲೇಟೆಡ್ ಕೊಲಿಗೇಟಿವ್ ಪ್ರಾಪರ್ಟಿ. ಸೊ ಬೋತ್ ದಿಸ್ ಆನ್ಸರ್ಸ್ ಆರ್ ಕರೆಕ್ಟ್. ಇದರ ರಿವರ್ಸ್ ವರ್ಸಸ್ ಆರ್ ರಾಂಗ್. ಐಸೋಟೋನಿಕ್ ಸೊಲ್ಯೂಷನ್ಸ್ ಅಂತ ಹೇಳಿದ್ರೆ ಏನು? ಟೂ ಸೊಲ್ಯೂಷನ್ಸ್ ವಿಚ್ ಹ್ಯಾಸ್ ಸೇಮ್ ಆಸ್ಮೋಟಿಕ್ ಪ್ರೆಷರ್. ಸೇ ದಟ್ ಸೊಲ್ಯೂಷನ್ ಎ ಅಂಡ್ ಬಿ ಆರ್ ಕಾಲ್ಡ್ as ಐಸೋಟೋನಿಕ್ ವೆನ್ ದೇ ಹ್ಯಾವ್ ಸೇಮ್ ಆಸ್ಮೋಟಿಕ್ ಪ್ರೆಷರ್. ಸೇಮ್ ಆಸ್ಮೋಟಿಕ್ ಪ್ರೆಷರ್ ಇತ್ತು ಅಂತ ಹೇಳಿದ್ರೆ ಕಾನ್ಸಂಟ್ರೇಷನ್ ಕೂಡ ಸೇಮ್ ಇರುತ್ತೆ ಅಲ್ವಾ? ಕಾನ್ಸಂಟ್ರೇಷನ್ ಸೇಮ್ ಇರುತ್ತೆ. ಕಾನ್ಸಂಟ್ರೇಷನ್ ಸೇಮ್ ಇತ್ತು ಅಂತ ಹೇಳಿದ್ರೆ ನಂಬರ್ ಆಫ್ ಪಾರ್ಟಿಕಲ್ಸ್ ಮೋಲ್ಸ್ ಕೂಡ ಸೇಮ್ ಇರುತ್ತೆ. ಓಕೆ, ಮೋಲ್ಸ್ ಆಫ್ ಸೊಲ್ಯೂಟ್ ಕೂಡ ಸೇಮ್ ಇರುತ್ತೆ. ಮೋಲ್ಸ್ ಆಫ್ ಸೊಲ್ಯೂಟ್ ಅಂಡ್ ವಾಲ್ಯೂಮ್ ಆಫ್ ಸೊಲ್ಯೂಷನ್. ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇಲ್ಲೂ ಕೂಡ moles of solute divided by volume of solution. Volume of solution ಅಂತ ಹೇಳಿದ್ರಲ್ಲಿ ಏನಿರಬೇಕು? Solvent, volume of solvent plus solute ಅಲ್ವಾ? Volume of solution ಅಂತ ಹೇಳಿದ್ರೆ solvent volume, solute volume ಎರಡೂ ಕಡೆ ಸೇಮ್ ಇರಬೇಕು. ಅಂದ್ರೆ solvent volume ಸೇಮ್ ಇದೆ, ಮೋಲ್ ಸೇಮ್ ಇದೆ ಅಂದ್ರೆ ಇಲ್ಲಿ ಮೊಲಾಲಿಟಿ ಸೇಮ್ ಇದೆ. ಎರಡೂ ಕಡೆ ಕೂಡ ಮೊಲಾಲಿಟಿ ಕೂಡ ಸೇಮ್ ಇರಬೇಕು. ಡಿಪೆಂಡ್ಸ್ ಆನ್ ದ ಟೆಂಪರೇಚರ್? ನೋ, ಇಟ್ ವಿಲ್ ನಾಟ್ ಡಿಪೆಂಡ್ ಅಪಾನ್ ದ ಟೆಂಪರೇಚರ್. ಮೊಲಾಲಿಟಿ ಸೇಮ್. ಮೊಲಾಲಿಟಿ ಸೇಮ್ ಅಂತ ಹೇಳಿದ್ರೆ ಕಾಲಿಗೇಟಿವ್ ಪ್ರಾಪರ್ಟಿ ಸೇಮ್ ಇರಬೇಕು. ಬಿಕಾಸ್ ಅಲ್ಲಿ ನಂಬರ್ ಆಫ್ ಮೋಲ್ಸ್ ಕೂಡ ಸೇಮ್ ಇದೆ. ಲೆಟ್ಸ್ ಅಸ್ಯೂಮ್ ದಟ್ ಇಟ್ ಇಸ್ ಅ ನಾನ್ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಅಂತ ಹೇಳ್ಕೊಂಡು. ಸೊ ಮೊಲಾಲಿಟಿ ಸೇಮ್ ಇತ್ತು ಅಂತ ಹೇಳಿದ್ರೆ, ನಂಬರ್ ಆಫ್ ಮೋಲ್ ಸೇಮ್ ಇತ್ತು ಅಂದರೆ ಕೊಲಿಗೇಟಿವ್ ಪ್ರಾಪರ್ಟಿ ಫಾರ್ ಅ ನಾನ್ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಏನಿರಬೇಕು? ಸೇಮ್ ಇರಬೇಕು. ಸೊ ಐಸೋಟೋನಿಕ್ ಸೊಲ್ಯೂಷನ್ಸ್ ನಲ್ಲಿ ಇದು ನಾನ್ ಎಲೆಕ್ಟ್ರೋಲೈಟ್ ಇದು ಸೊಲ್ಯೂಷನ್ ಅಂತ ಹೇಳಿ ಇಮ್ಯಾಜಿನ್ ಮಾಡ್ಕೊಂಡ್ರೆ ದೆನ್ ಇಟ್ ಶುಡ್ ಬಿ ಸೇಮ್. ಸೊ ಸೊಲ್ಯೂಟ್ಗಳು ಡಿಫ್ರೆಂಟ್ ಇರ್ಬೋದು. ಒಂದರಲ್ಲಿ ಯೂರಿಯಾ ಇರ್ಬೋದು, ಇನ್ನೊಂದರಲ್ಲಿ ಶುಗರ್ ಇರ್ಬೋದು. ಓಕೆನಾ? ಸಾಲ್ವೆಂಟ್ಗಳು ಸೇಮ್ ಇರ್ಬೋದು. ಸಾಲ್ವೆಂಟ್ ಅಂಡ್ ಸೊಲ್ಯೂಟ್ ಮೇ ಬಿ ಡಿಫ್ರೆಂಟ್. ಸಾಲ್ವೆಂಟ್ and solute may be different. Density different irbodu, solute different irbodu, same irbodu, but avugala colligative property bandu same irutte. Which of the following binary mixture will have same composition in liquid and vapor phase? Liquid ಮತ್ತೆ vapor phase ನಲ್ಲಿ ಯಾವ binary mixture ನ ಕೊಲಿಗೇಟಿವ್ ಕಾಂಪೊಸಿಷನ್ ಸೇಮ್ ಇರುತ್ತೆ ಅಂತ ಹೇಳಿ. ಸಿ, ಬೆನ್ಸಿನ್ ಮತ್ತೆ ಟಾಲ್ವಿನ್ ಐಡಿಯಲ್ ಸೊಲ್ಯೂಷನ್ ಅನ್ನ ಫಾರ್ಮ್ ಮಾಡುತ್ತೆ. ದಿಸ್ ವಿಲ್ ಗಿವ್ ಯು ಐಡಿಯಲ್ ಸೊಲ್ಯೂಷನ್. ವಿ ಹ್ಯಾವ್ ಲರ್ನ್ಡ್ ನೌ.
ವಾಟರ್ ನೈಟ್ರಿಕ್ ಆಸಿಡ್ ನೆಗೆಟಿವ್ ಡಿವಿಯೇಷನ್ನ ತೋರಿಸುತ್ತೆ, ಹೌದಾ? ಅಂದರೆ ಇದು ಅಸಿಯೋಟ್ರೋಪಿಕ್ ಮಿಕ್ಸ್ಚರ್ ಆಯಿತು, ಇದು ಅಸಿಯೋಟ್ರೋಪ್ ಆಯಿತು. ಅಸಿಯೋಟ್ರೋಪ್ಸ್ ವಿಲ್ ಹ್ಯಾವ್ ಸೇಮ್ ಕಾಂಪೊಸಿಷನ್. ವಾಟರ್ ಆ್ಯಂಡ್ ಎಥನಾಲ್ ಕೂಡ ಅಸಿಯೋಟ್ರೋಪನ್ನು ಫಾರ್ಮ್ ಮಾಡುತ್ತೆ. ಅಸಿಯೋಟ್ರೋಪ್ಸ್ ಅಂತ ಹೇಳಿದ್ರೆ ಸೇಮ್ ಕಾಂಪೊಸಿಷನ್ ಆಯಿತು. ಎನ್ ಹೆಕ್ಸೇನ್, ಎನ್ ಹೆಪ್ಟೇನ್, ಬ್ರೋಮೋಇಥೇನ್, ಕ್ಲೋರೋಇಥೇನ್ ಐಡಿಯಲ್ ಸೊಲ್ಯೂಷನನ್ನು ಫಾರ್ಮ್ ಮಾಡುತ್ತೆ. ಸೊ ರೈಟ್ ಆನ್ಸರ್ ವಿಲ್ ಬಿ ಇಲ್ಲಿ ಆಪ್ಷನ್ ಬಿ ಆ್ಯಂಡ್ ಸಿ. ಸೇಮ್ composition throughout liquid and vapor phase. In isotonic solution, solute and solvent may be same ಅಥವಾ different ಇರ್ಬೋದು. ಓಕೆ, ಬೋತ್ ಆರ್ ಸೇಮ್ ಅಲ್ಲ, ದೇ ಮೇ ಬಿ ಸೇಮ್ ಆರ್ ಮೇ ನಾಟ್ ಬಿ ಸೇಮ್. ಆಪ್ಷನ್ ಸಿಗೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ನ ಕೊಡ್ಬೋದು ಇಲ್ಲಿ. ಅದೇ ಥರ ಆಸ್ಮೋಟಿಕ್ ಪ್ರೆಷರ್ ಕೂಡ ಸೇಮ್ ಇರುತ್ತೆ ಯಾವುದಕ್ಕೆ, ಐಸೋಟೋನಿಕ್ ಸೊಲ್ಯೂಷನ್ಸ್ಗೆ. ಹೆನ್ಸ್ ಆಪ್ಷನ್ ಬಿ ಆ್ಯಂಡ್ ಸಿ ಆರ್ ದ ರೈಟ್ ಆನ್ಸರ್ಸ್. ಸೊ ದ್ಯಾಟ್ಸ್ ಅಬೌಟ್ the maximum MCQs from our solution exemplar. Hope it is going to help you, because you imagine that this is a physical chemistry chapter, hence you should only get the problems. But athara alla, KSET nalli nimige theoretical type of questions na kuda kelidare. If you look into the chapter and last part nalli helkottidini. Hagidre with the more video I'll meet you in the next class. Like chemical kinetics, one more video ulkondide. With that I'll meet you in the next class. Until then, take care, bye.